ಎಲ್ಲರಿಗೂ ನಮಸ್ತೆ. ನಾವಿವತ್ತು SSCGD ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 44 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಂದಿನ ಒಂದು ತರಗತಿಯಲ್ಲಿ 43 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದೀವಿ. ಅಲ್ಲೇನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 44 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ. ಓಕೆ, ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಸೊ ಫಸ್ಟ್ ಕ್ವಶನ್ ಎದ್ರ ಮೇಲೆ ಇದೆ? ಸಮಾನ ಪದದ ಮೇಲೆ ಇದೆ. ಎಸ್, ಸಿನೋನಿಮ್ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಸಮಾನ ಪದ ಅಂತ. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? 4 ಆಪ್ಷನ್ ಅಲ್ಲಿ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಕೌನ್ಸಿಲ್. ಏನ್ ಕೊಟ್ಟಿದ್ದಾರೆ? ಕೌನ್ಸಿಲ್. ಓಕೆ, ಕೌನ್ಸಿಲ್ ಅಂಡ್ what is the difference between council? Okay, council and council. Okay, this council is different, that council is different. Okay, so council ಅಂದ್ರೆ ಏನು? ಈ ಕೌನ್ಸಿಲ್ ಅಂದ್ರೆ ಏನು? ಈ ಕೌನ್ಸಿಲ್ ಅಂದ್ರೆ ಏನು? ಓಕೆ, ಸೊ ಓಕೆ, ಕೌನ್ಸಿಲ್ ಅಂತಂದ್ರೆ ಏನಿಲ್ಲಿ? ಅಡ್ವೈಸ್. ಕೌನ್ಸಿಲ್ ಅಂದ್ರೆ ಏನಿಲ್ಲಿ? ಅಡ್ವೈಸ್, ಡೈರೆಕ್ಷನ್, ಅಡ್ವೈಸ್, ಡೈರೆಕ್ಷನ್, ಮತ್ತೇನಾಗಿರ್ಬೋದು? ಗೈಡೆನ್ಸ್. ಎಸ್, ಗೈಡೆನ್ಸ್. ಇಷ್ಟೆಲ್ಲ ಏನ್ ಮಾಡುತ್ತೆ? ಕೌನ್ಸಿಲಿಗೆ ಇಷ್ಟೆಲ್ಲ ಅರ್ಥ ಇದೆ. ಏನೇನಿದೆ? ಅಡ್ವೈಸ್ ಇದೆ, ಡೈರೆಕ್ಷನ್ ಇದೆ, ಮತ್ತೆ ಗೈಡೆನ್ಸ್. ಓಕೆ, ಈ ಕೌನ್ಸಿಲ್ ಅಂದ್ರೆ ಏನು? ಈ ಕೌನ್ಸಿಲ್ ಅಂದ್ರೆ ಏನು? ಪರಿಷತ್ತು ಅಂತ. ಈ ಕೌನ್ಸಿಲ್ ಏನಂದ್ರ ಪರಿಷತ್ತು ಅಂತ ಆಗುತ್ತೆ. ಓಕೆ, ಏನ್ ಸ್ಲೈಡ್ ಡಿಫ್ರೆನ್ಸ್ ಇದೆ ಇಲ್ಲಿ? ಇಲ್ಲಿ SEL ಬಂದಿದೆ, ಅಲ್ಲೇನಿದೆ? CIL ಬಂದಿದೆ. ಓಕೆ, ಸೊ ಈ ಕೌನ್ಸಿಲ್ ಅಂದ್ರೆ ಇದು ಅರ್ಥ ಕೊಡುತ್ತೆ, ಆ ಕೌನ್ಸಿಲ್ ಅಂದ್ರೆ ಪರಿಷತ್ತು ಅಂತ ಕೊಡ್ತದೆ. ಸೊ ಇಲ್ಲಿ ಕೌನ್ಸಿಲಿಗೆ ಸಮಾನ ಪದ ಕೇಳಿದಾರೆ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬಿಕಾಸ್ ಏನಾಗುತ್ತೆ, ಸಮ್ಟೈಮ್ಸ್ ಆ ವರ್ಡ್ ಕೊಟ್ಟಾಗ ನೀವು ಈ ವರ್ಡ್ ಬರ್ದ್ರೆ ತಪ್ಪಾಗುತ್ತೆ ಅದು. ಸೊ ಎರಡನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇದು ಬಿಟ್ಟು ಅದು ಕೇಳ್ಬೋದು ಅವ್ರು, ಅದಕ್ಕೋಸ್ಕರ ಎರಡನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೌನ್ಸಿಲ್ ಮೀನ್ಸ್ ವಾಟ್? ಅಡ್ವೈಸ್, ಡೈರೆಕ್ಷನ್ ಆರ್ ಗೈಡೆನ್ಸ್. ಸೊ ಈ 4 ಆಪ್ಷನ್ ನಲ್ಲಿ ಫಸ್ಟ್ ಆಪ್ಷನ್ ಏನಿದೆ ನೋಡಿ? ಸ್ಲಿಮ್ ಇದೆ. ಸ್ಲಿಮ್ ಇದೆ. ಸ್ಲಿಮ್ ಇಟ್ ಮೀನ್ಸ್ ತೆಳ್ಳಗ. ಓಕೆ, ನೆಕ್ಸ್ಟ್ ಅಡ್ವೈಸ್. ನಾ ಬರ್ದಿರೋದ್ರಲ್ಲಿ ಅಡ್ವೈಸ್ ಇದೆನಾ? ಇದೆನಾ? ಅಂದ್ರೆ ಇಲ್ಲಿ ಅಡ್ವೈಸ್ ಬಂದಿದೆ. ಸೊ ಇಲ್ಲಿ ಆಪ್ಷನ್ ಆಗುತ್ತೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಥರ್ಡ್ ಮತ್ತೆ ಫೋರ್ತ್ ಯಾಕಾಗಲ್ಲ ನೋಡಿ? ಮಿನಿಸ್ಟರ್. ಮಿನಿಸ್ಟರ್ ಅಂದ್ರೆ ಆ ಕೌನ್ಸಿಲ್ ಬಂದ್ರೆ ಕೌನ್ಸಿಲ್ ನಲ್ಲಿ ಮಿನಿಸ್ಟರ್ ಇರ್ತಾರ, ಮಂತ್ರಿ, ಅದು ಆಗುತ್ತ. ನೆಕ್ಸ್ಟ್ ಸ್ಯಾಂಟಿಲೇಟ್ ಮೀನ್ಸ್ ವಾಟ್? ಹೊಳೆಯುವುದು ಅಂತ. ಸ್ಯಾಂಟಿಲೇಟ್ ಮೀನ್ಸ್ ವಾಟ್? ಹೊಳೆಯುವುದು. ಓಕೆ, ಸೊ ಈಗ ನಮ್ಗೆ ಏನಾದ್ರೂ ಅಡ್ವೈಸಸ್ ಬೇಕಾಗಿದ್ರೆ ಅಥವಾ ಮುಂದೆ ಏನಾರ ಒಂದ್ ಕೆಲಸ ಮಾಡ್ಬೇಕಂದ್ರೆ ನಾವು ಅಡ್ವೈಸ್ ಕೇಳಿರ್ತೀವಿ ಎಲ್ಲರಿಗೂ. ಎಸ್, ಸೊ ಅದು ಅಡ್ವೈಸ್ ಆಗುತ್ತೆ. ನಾವೆಲ್ಲ ಕೌನ್ಸಿಲ್ ಅನ್ನ ಕೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಹೋದಾಗ ಇದಕ್ಕೆ ಏನ್ ಮಾಡ್ಬೇಕು, ಅಥವಾ ನಾವು ಮುಂದೆ ಏನ್ರಿ ಕರಿಯರ್ ನಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಇದು ಕೌನ್ಸಿಲ್ ಏನ್ ಮಾಡ್ಬೇಕ್ರಿ ಅಂತ ಕೇಳಿರ್ತೀವಿ. ಸೊ ಅಲ್ಲಿ ನಾವ್ ಏನ್ ಮಾಡ್ತೀವಿ? ಸಲಹೆಗಳನ್ನ ಕೇಳ್ತೀವಿ. ಸೊ ಅದಕ್ಕೋಸ್ಕರ ಕೌನ್ಸಿಲಿಗೆ ನಾವು ತೆಳ್ಳಗನಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಮತ್ತೆ ಕೌನ್ಸಿಲಿಗ ಮಂತ್ರಿ ಅಂತೀವ, ಅನ್ನಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಮತ್ತೆ ಸಲಹೆ ಕೇಳೋದು ಹೊಳೆಯೋದಂತೀವ, ಇಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಟೋಟಲಿ ಸಮಾನ ಪದದ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 6 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಅಪ್ರೋಪ್ರಿಯೇಟ್ ಆಂಟೋನಿಮ್. ಫಸ್ಟ್ ಕ್ವಶನ್ ಎದ್ರ ಮೇಲಿತ್ತು? ಸಮಾನ ಪದದ ಮೇಲಿತ್ತ, ಸಿನೋನಿಮ್ ಮೇಲಿತ್ತ. ಸೊ ಇಲ್ಲಿ ಏನ್ ಕೇಳಿದಾರೆ? ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಇಲ್ಲಿ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ? ಪ್ರೊಟೆಸ್ಟ್. ವರ್ಡ್ ಏನಿದೆ? ಪ್ರೊಟೆಸ್ಟ್. ಓಕೆ, ಪ್ರೊಟೆಸ್ಟ್ ಅಂಡ್ ನೀವು ಹೇಳಿದ್ರೆ ಪ್ರೊಟೆಕ್ಷನ್ ಅಂತ. ಎಸ್, ಪ್ರೊಟೆಕ್ಷನ್. ಓಕೆ, ಈ ಪ್ರೊಟೆಸ್ಟ್ ಅಂದ್ರೆ ಏನು? ಈ ಪ್ರೊಟೆಕ್ಷನ್ ಅಂದ್ರೆ ಏನು?
ಹಾ ಸೊ ಇಲ್ಲಿ ಪ್ರೊಟೆಸ್ಟ್ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ನಮ್ದು ಹಾಸ್ಟೆಲ್ ಇದು ಇದ್ದಾಗ ನಾವ್ ಏನ್ ಮಾಡ್ತೀವಿ, ಹಾ ಅಂದ್ರೆ ಅದು ಸರಿಯಾಗಿ ಏನು ಸರ್ವಿಸ್ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ನಾವೇನ್ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ಎಸ್, ಸೊ ಪ್ರೊಟೆಸ್ಟ್ ಮೀನ್ಸ್ ವಾಟ್, ಪ್ರತಿಭಟನೆ. ಪ್ರತಿಭಟನೆ ಮಾಡಿದೀರಾ, ಮಾಡುತ್ತೀರಿ, ಏನ್ ಮಾಡಿರಿ ರೀಸೆಂಟ್ ಆಗಿ? ಓಕೆ, ವೆರಿ ಗುಡ್. ಸೊ ಈಗ ಏನ್ ಮಾಡಿದ್ರೆ, ಪ್ರೊಟೆಸ್ಟ್ ಅಂದ್ರೆ ಪ್ರತಿಭಟನೆ ಮಾಡೋದು. ಪ್ರತಿಭಟನೆ ಮಾಡೋದಕ್ಕ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಸೊ 4 ಆಪ್ಷನ್ ಅಲ್ಲಿ ಯಾವ್ದಾಗುತ್ತೆ ನೋಡಿ, ಇವೆರಡು ಡಿಫ್ರೆನ್ಸ್ ಅನ್ನ ಬರ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅವ್ರ ಪ್ರೊಟೆಕ್ಷನ್ ಕೇಳ್ಬೋದು ಅಲ್ಲಿ. ಓಕೆ, ಸೊ ಪ್ರೊಟೆಸ್ಟ್ ಇಸ್ ಡಿಫ್ರೆಂಟ್, ಪ್ರೊಟೆಕ್ಷನ್ ಇಸ್ ಡಿಫ್ರೆಂಟ್. ಸೊ ಫಸ್ಟ್ ಬಂದ್ಬಿಟ್ಟು ಸಪೋರ್ಟ್ ಇದೆ. ಫಸ್ಟ್ ಆಪ್ಷನ್ ಏನಿದೆ, ಸಪೋರ್ಟ್ ಇದೆ. ಸಪೋರ್ಟ್ ಮೀನ್ಸ್ ವಾಟ್, ಬೆಂಬಲ. ಬೆಂಬಲ. ಓಕೆ, ನೆಕ್ಸ್ಟ್ ನೋಟಿಸ್ ಮೀನ್ಸ್, ಹಾ ನೆಕ್ಸ್ಟ್ ಪ್ರೊವೈಡ್ ಮೀನ್ಸ್ ಪ್ರೊವೈಡ್ ಮಾಡೋದು, ಓಕೆ ಕೊಡೋದು. ನೆಕ್ಸ್ಟ್ ಅಸರ್ಟ್ ಮೀನ್ಸ್ ಪ್ರತಿಪಾದಿಸೋದು. ಪ್ರತಿಪಾದಿಸೋದು. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಪ್ರತಿಭಟನೆ ಮಾಡೋದಕ್ಕ ನಾವೇನ್ ಮಾಡ್ತೀವಿ, ಯಾರ ವಿರುದ್ಧ ನಿಂತಾಗ ನಾವು ಅಫ್ಕೋರ್ಸ್ ಏನ್ ಮಾಡ್ತೀವಿ, ಬೆಂಬಲ ನೀಡ್ತೀವಿ. ಓಕೆ, ಈಗ ಯಾರಾದ್ರೂ ನಿಮ್ಗೆ ಏನಾದ್ರು ಮಾಡೋಕ್ ಬಂದ್ರೆ ನಾವೇನ್ ಮಾಡ್ತೀವಿ, ಪಟ್ನೆ ಸಪೋರ್ಟಿಗೆ ಬರ್ತೀವಿ. ಎಸ್, ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಸಪೋರ್ಟ್, ಬೆಂಬಲ ಇಸ್ ಅ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಆಲ್ರೆಡಿ ಫಸ್ಟ್ ಕ್ವಶನ್ ಎದ್ರ ಮೇಲಿತ್ತು, ಸಮಾನ ಪದದ ಮೇಲಿತ್ತು. ಮತ್ತೆ ಸಮಾನ ಪದದ ಮೇಲೆ ಮತ್ತೆ ಕ್ವಶನ್ ರಿಪೀಟ್ ಆಗಿದೆ. ಸೇಮ್ ಇಲ್ಲಿ ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಪ್ಲೀಡ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದಾರ, ಪ್ಲೀಡ್. ಓಕೆ, ಪ್ಲೀಡ್ ಅಂಡ್ ಪ್ಲೀಸ್. ಓಕೆ, ಪ್ಲೀಡ್ ಅಂಡ್ ಪ್ಲೀಸ್. ಎಸ್, ನಾವೇನಾದ್ರೂ ನಮ್ಗೇನಾದ್ರೂ ಕೆಲಸ ಬೇಕಾಗಿತ್ತು ಅವ್ರಲಿಂದ ಅಂದಾಗ ನಾವೇನ್ ಮಾಡ್ತೀವಿ, ಮನವಿ ಮಾಡ್ಕೋತೀವಿ, ಇದು ಹಿಂಗಲ್ರಿ, ಇದು ಮಾಡ್ಕೊಡ್ರಿ ಅಂತ. ಸೊ ಅದಕ್ ನಾವೇನಂತೀವಿ, ಪ್ಲೀಡ್, ಮನವಿ. ಪ್ಲೀಸ್ ಮೀನ್ಸ್ ಓಕೆ, ಮನವಿ. ಮನವಿ. ಓಕೆ, ಇಲ್ಲಿ ಮನವಿ ಸಮಾನ ಪದ ಯಾವ್ದಾಗುತ್ತೆ ಅಂತ ಕೇಳಿದಾರೆ. ಓಕೆ, ಸೊ ಫಸ್ಟ್ ಆಪ್ಷನ್ ಏನಿದೆ, ಮಾರ್ನ್ ಅಂತಿದೆ. ಫಸ್ಟ್ ಆಪ್ಷನ್ ಏನಿದೆ, ಮಾರ್ನ್. ಮಾರ್ನ್ ಇಟ್ ಮೀನ್ಸ್ ವಾಟ್, ಶೋಕಿಸೋದು, ಶೋಕಿಸುತ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ರಿಜೆಕ್ಟ್. ರಿಜೆಕ್ಟ್ ಇಟ್ ಮೀನ್ಸ್ ವಾಟ್, ನಿರಾಕರಣೆ ಮಾಡೋದು. ಓಕೆ, ನಿರಾಕರಣೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬಿಸಿಚ್. ಬಿಸಿಚ್ ಇಟ್ ಮೀನ್ಸ್ ವಾಟ್, ಬೇಡಿಕೊಳ್ಳುವುದು. ಬೇಡಿಕೊಳ್ಳುವುದು. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ವೆಲ್ಕಮ್. ವೆಲ್ಕಮ್ ಇಟ್ ಮೀನ್ಸ್ ವಾಟ್, ಸ್ವಾಗತ. ಓಕೆ, ಸೊ ಇಲ್ಲಿ ಏನ್ ಕೇಳಿದಾರೆ ಅವರು, ಮನವಿ, ಪ್ಲೀಸ್ ಆರ್ ಪ್ಲೀಡ್. ಪ್ಲೀಡಿಗೆ ಇಲ್ಲಿ ಸಮಾನ ಪದ ಯಾವ್ದಾಗುತ್ತೆ, ಯಾವ್ದಾಗುತ್ತೆ ಇಲ್ಲಿ, ಪ್ಲೀಡ್. ಮನವಿಗ ಶೋಕಿಸೋದನ್ನಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಎಸ್, ಸೆಕೆಂಡ್ ನೋಡಿ, ಇಲ್ಲಿ ಸಪೋಸ್ ಅವ್ರು ವಿರುದ್ಧ ಪದ ಕೇಳಿದ್ರೆ, ಮನವಿಗೆ ವಿರುದ್ಧ ಪದ ಕೇಳಿದ್ರೆ ಅವರು ನಮ್ ಮನವಿಯನ್ನ ಅವ್ರು ಒಪ್ಕೋಬಹುದು, ಅವ್ರು ರಿಜೆಕ್ಟ್ ಮಾಡ್ಬೋದು. ಅಲ್ಲಿ ವಿರುದ್ಧ ಪದ ಕೇಳಿದ್ರೆ ರಿಜೆಕ್ಟ್ ಆಗ್ತಿತ್ತು. ಬಟ್ ಅಲ್ಲಿ ಏನ್ ಕೇಳಿದಾರೆ ಅವರು, ಸಮಾನ ಪದ ಕೇಳಿದಾರೆ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ನೆಕ್ಸ್ಟ್ ನೋಡಿ, ಥರ್ಡ್ ಬಂದ್ಬಿಟ್ಟು ಬಿಸಿಚ್. ಬಿಸಿಚ್ ಮೀನ್ಸ್ ಬೇಡಿಕೊಳ್ಳೋದು. ಎಸ್, ನಮ್ಗೇನೋ ಬೇಕಾಗಿದೆ ಅಂದ್ರೆ ಅದು ಬೇಡಿಕೊಳ್ಳೋದು. ಇಟ್ ಮೀನ್ಸ್ ವಾಟ್, ಮನವಿ ಅಂತಾನೆ ಆಗುತ್ತೆ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಅಂಡ್ ಫೋರ್ತ್ ಯಾಕೆ ಆಗಲ್ಲ, ಫೋರ್ತ್ ಯಾಕೆ ಆಗಲ್ಲ ಅಂದ್ರೆ ಮನವಿಗೆ ನಾವು ಸ್ವಾಗತ ಅನ್ನಲ್ಲ. ಎಸ್, ಸೊ ಟೋಟಲ್ ಏನಿದೆ ಅದು ಡಿಫ್ರೆಂಟ್ ಇದೆ, ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಟೋಟಲಿ ಸಿನೋನಿಮ್ ಅಲ್ಲಿ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಅವರು ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟೋದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟೋದ್ರಲ್ಲಿ ಬ್ಲಾಂಕ್ ನಲ್ಲಿ ವರ್ಡ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಅವ್ರು ಒಂದು ಸೆಂಟೆನ್ಸ್ ಕೊಟ್ಟು ಅಲ್ಲಿ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಯಾವ್ರು ಬೇಕಾದ್ರೂ ಅವ್ರು ಈ ಕ್ವಶನ್ ಅನ್ನ
ಕೇಳ್ಬೋದು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫೋರ್ತ್ ಕ್ವಶನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ appropriate antonym of the underlying word in the given sentence and complete the sentence. Okay, ಇಲ್ಲಿ ಏನ್ ಮಾಡಿದಾರ? fill in the blanks plus antonym plus ಮತ್ತೇನ್ ಮಾಡಿದಾರ? substitute. ಇಷ್ಟೆಲ್ಲ ಕ್ವಶನ್ ಏನ್ ಮಾಡಿದಾರ? ಮಿಕ್ಸ್ ಮಾಡಿ ಕೇಳಿದಾರೆ. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಏನಿದೆ ಅಂತಂದ್ರೆ ಬ್ಲಾಂಕ್ ಡಿಲೀಟ್ ಇದೆ, ಮತ್ತೆ ಇಲ್ಲಿ ವರ್ಡ್ ಅಂಡರ್ಲೈನ್ ಮಾಡಿಲ್ಲ, ಅದು ಬಂದಿಲ್ಲ. ಓಕೆ, ಸಾರಿ. ಸೊ ಇಲ್ಲಿ ವರ್ಡ್ ಇದು ಅಂಡರ್ಲೈನ್ ಇದೆ. ಓಕೆ, ಅಲ್ಲಿ ಬಂದಿಲ್ಲ ಆಕ್ಚುಲಿ. ಸೊ ಆ ವರ್ಡ್ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು, ಮತ್ತೆ ಆ ಬ್ಲಾಂಕಿಗೆ ಸುಟೇಬಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ಇನ್ ದ ಡಿಬೇಟ್ ಕಾಂಪಿಟೇಷನ್ he scored less due to his banal arguments, while his opponent won because of his dash arguments. Okay, so ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ? banal. ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ? banal. banal it means what? ನೀರಸ ಅಂತ. ಓಕೆ, ನೀರಸ. ಓಕೆ, ನೀರಸ arguments, while his opponent won because of his ಡ್ಯಾಶ್ ಆರ್ಗ್ಯುಮೆಂಟ್. ಸೊ ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಮತ್ತೆ ಬ್ಯಾನಲ್ ನಿರಸಕ್ಕ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಪ್ಯೂರ್. ಪ್ಯೂರ್ ಇಟ್ ಮೀನ್ಸ್ ವಾಟ್? ಶುದ್ಧ ಅಂತ. ಶುದ್ಧ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಟಿಮಿಡ್. ಟಿಮಿಡ್ ಇಟ್ ಮೀನ್ಸ್ ವಾಟ್? ಅಂಜುಬುರುಕ. ಸೊ ಇಲ್ಲಿ ಅಂಜುಬುರುಕ ಆಗಲ್ಲ, ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ಅದು ಡಿಬೇಟ್ ಇದೆ. ಎಸ್, ಡಿಬೇಟ್ ಯಾರು ಮಾಡ್ತಾರ? ಅಂಜುಬುರುಕರ್ ಮಾಡ್ತಾರ? ಇಲ್ಲ. ಸೊ ಡಿಬೇಟ್ ಯಾರು ಮಾಡ್ತಾರೆ? ಯಾರಿಗೆ ಧೈರ್ಯ ಇರುತ್ತೆ ಅವ್ರು ಮಾತ್ರ ಡಿಬೇಟ್ ಮಾಡ್ತಾರೆ. ಸೊ ಇಲ್ಲಿ ಅದಕ್ಕ ಏನು ಸಂಬಂಧನೇ ಇಲ್ಲ, ಇಲ್ಲಿ ಸೆಕೆಂಡ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ನೋಡಿ, ಥರ್ಡ್ ಬಂದ್ಬಿಟ್ಟು ನೋವೆಲ್. ನೋವೆಲ್ ಇಟ್ ಮೀನ್ಸ್ ವಾಟ್? ಕಾದಂಬರಿ. ಓಕೆ, ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ವರಿ. ವರಿ ಇಟ್ ಮೀನ್ಸ್ ವಾಟ್? ದಣಿವು. ಓಕೆ, ಸೊ ಇಲ್ಲಿ ಅವ್ರೇನ್ ಹೇಳಿದಾರ? ಒಂದು ಡಿಬೇಟ್ ಕಾಂಪಿಟೇಷನ್ ಇದೆ, ಅದ್ರಲ್ಲಿ ಏನ್ ಮಾಡಿದಾರ? 2 ಗ್ರೂಪ್ಸ್ ಇದಾವ. ಒಂದ್ ಗ್ರೂಪ್ ಏನ್ ಮಾಡಿದೆ ಅಂತಂದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಏನೋ ಹಾಸ್ಪಿಟಲ್ ಹೋಗಿರ್ತೀವಿ ಅಥವಾ ಯಾವ್ದೋ ಸ್ಕೂಲ್ ನಲ್ಲಿ ಏನೋ ನಮ್ ಕೆಲಸ ಬೇಕಾಗ್ಯದ, ಅವ್ರಿಗೆ ನಾವು ಹೋಗಿ ಆರ್ಗ್ಯುಮೆಂಟ್ಸ್ ಮಾಡ್ತಿರ್ತೀವಿ. ಹಂಗಲ್ರಿ ಇದು ಯಾಕೆ ಹಿಂಗ್ ಬಂತು ಅಂದಾಗ ಅವ್ರು ಆರ್ಗ್ಯುಮೆಂಟ್ಸ್ ನಾವ್ ಹೇಳಿದ್ದನ್ನ ಅವ್ರು ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಅದು ನಿರಾಸವಾಗಿ ಹಾ ಇಲ್ಲ ಅಂತ ಅಂದ್ರೆ ಹಳ್ಳು ವಯಸ್ಸಿನಲ್ಲಿ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ. ಎಸ್. ಸೊ ಅವರು ಏನ್ ಮಾಡಿದಾರೆ ಅಂದ್ರೆ 2 ಗ್ರೂಪ್ಸ್ ನಲ್ಲಿ ಒಂದ್ ಗ್ರೂಪ್ ಏನ್ ಮಾಡಿದೆ, ಹೇಳಿ ಬೇಡ ಅನ್ನೋರ್ನಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟ ಟೋಟಲಿ ಆರ್ಗ್ಯುಮೆಂಟ್ಸ್ ಆ ರೀತಿ ಮಾಡಿದಾರೆ. ಅದಕ್ಕೋಸ್ಕರ ನಿರಸವಾಗಿ ಆರ್ಗ್ಯುಮೆಂಟ್ಸ್ ಮಾಡಿದ್ರಿಂದ ಅವ್ರದ್ದು ಮಾರ್ಕ್ಸ್ ಏನಾಗಿದೆ? ಕಟ್ ಆಗಿದೆ. ಓಕೆ, ಅಂಡ್ ವೈಲ್ ಹಿಸ್ ಅಪೋನೆಂಟ್ ಒನ್ ಬಿಕಾಸ್ ಆಫ್ ಹಿಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಅಪೋನೆಂಟ್ ಟೀಮ್ ಯಾವ ರೀತಿ ಆರ್ಗ್ಯುಮೆಂಟ್ಸ್ ಮಾಡ್ತದೆ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ? ಯಾವ್ದಾಗುತ್ತೆ? ನೋವೆಲ್. ವೈ? ಬಿಕಾಸ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ನೋವೆಲ್ ಇಟ್ ಮೀನ್ಸ್ ಕಾದಂಬರಿ. ಅಂದ್ರೆ ಸಿಸ್ಟಮೆಟಿಕ್ ವೇ ನಲ್ಲಿ ಅವ್ರು ಏನ್ ಮಾಡ್ತಾರೆ? ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಈ ಕಾದಂಬರಿನಲ್ಲೇ ಟೈಪ್ಸ್ ಇರುತ್ತೆ. ಓಕೆ, ಸಿಸ್ಟಮೆಟಿಕ್ ಮ್ಯಾನರ್ ನಲ್ಲಿ ಏನ್ ಮಾಡಿರ್ತಾರೆ ಅವರು? ಆರ್ಗ್ಯುಮೆಂಟ್ಸ್ ಮಾಡೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ? ಆ ಒಂದು ಡಿಬೇಟ್ ಕಾಂಪಿಟೇಷನ್ ನಲ್ಲಿ ಒನ್ ಆಗ್ತಾರೆ. ಅದಕ್ಕೋಸ್ಕರ ನೋವೆಲ್ ಇಸ್ ಅ ಕರೆಕ್ಟ್ ಆಪ್ಷನ್. ನೋವೆಲ್. ಓಕೆ, ನೋವೆಲ್ ಅಲ್ಲಿ ನೋವೆಲ್ ಇಟ್ ಮೀನ್ಸ್ ಕಾದಂಬರಿ. ಕಾದಂಬರಿ ಆರ್ಗ್ಯುಮೆಂಟ್ಸ್ ಅಂತ ಕೇಳ್ಬೋದು, ಬಟ್ ಅಲ್ಲಿ ಕಾದಂಬರಿ ಮೀನ್ಸ್ ಇನ್ನ ಸಿಸ್ಟಮೆಟಿಕ್ ಮ್ಯಾನರ್ ನಲ್ಲಿ ಅವ್ರು ಏನ್ ಮಾಡಿರ್ತಾರೆ? ಡಿಬೇಟ್ ಕಾಂಪಿಟೇಷನ್ ನಲ್ಲಿ ಆರ್ಗ್ಯುಮೆಂಟ್ಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇವರು ವಿನ್ ಆಗ್ಬಿಡ್ತಾರೆ. ಅಪೋನೆಂಟ್ ಟೀಮ್ ಅವರು ನಿರಾಸವಾಗಿ ಹೇಳಿ ಬೇಡ ಅನ್ನೋರ್ನಲ್ಲಿ ಏನಾಗಿರ್ತದೆ? ಅವ್ರದ್ದು ಲೆಸ್ ಪಾಯಿಂಟ್ಸ್ ಬಂದಿರ್ತಾವ್ರ, ಅವ್ರು ಏನ್ ಮಾಡ್ತಾರ? ಸೋತ್ ಬಿಡ್ತಾರೆ. ಸೊ ಇಲ್ಲಿ ಬ್ಯಾನಲ್ಗೆ ವಿರುದ್ಧ ಪದ ಏನಾಗುತ್ತೆ? ನೋವೆಲ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇಲ್ಲಿ ಶುದ್ಧ ಬರ್ಬೋದು, ಬಟ್ ಅಲ್ಲಿ ರೈಟ್ ಅಂತಾನು ಕೊಡ್ಬೋದು. ನಾವು ಶುದ್ಧವನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಕ್ವಾಂಟಿಟಿ, ಅಂದ್ರೆ ಇಲ್ಲಿ ಹಾಲು ಯಾವ ರೀತಿ ಅದಂದ್ರೆ ಶುದ್ಧ ಅದ, ನೀರ್ ಯಾವ ರೀತಿ ಅದಂದ್ರೆ ಶುದ್ಧ ಅದ ಅಂತೀವಿ. ಆ ಟೈಮಿಗೆ ಏನ್ ಮಾಡ್ತೀವಿ? ಪ್ಯೂರ್ ಅನ್ನ ಯೂಸ್ ಮಾಡ್ತೀವಿ. ಎಸ್. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಪ್ಯೂರ್ ಅನ್ನ ಯೂಸ್ ಮಾಡಲ್ಲ, ಅದ್ರ ಬದಲು ನೋವೆಲಿಯನ್ನ ಯೂಸ್ ಮಾಡ್ತೀವಿ. ಓಕೆ, ಕಾದಂಬರಿ ಇಸ್ ಅ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಫಿಫ್ತ್ ಕ್ವಶನ್. Select the most appropriate antonym of the
ಗಿವನ್ ವರ್ಡ್. ಮತ್ತೆ ಎದ್ರ ಮೇಲೆ ಬಂದಿದೆ ಕ್ವಶನ್? ವಿರುದ್ಧಾರ್ಥಕ ಪದದ ಮೇಲೆ ಬಂದಿದೆ. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಬ್ಲಾಂಕ್. ಏನ್ ಕೊಟ್ಟಿದಾರ? ಬ್ಲಾಂಕ್. ಬ್ಲಾಂಕ್ ಇಟ್ ಮೀನ್ಸ್ ವಾಟ್? ಖಾಲಿ. ಓಕೆ, ಖಾಲಿ. ಓಕೆ, ನಿಮ್ಮಲ್ಲಿ ಈಗ ಕ್ವಶನ್ ಅಲ್ಲೇ ಕೇಳಿರ್ತಾರೆ, ಬಿಟ್ಟಿರುವ ಜಾಗವನ್ನ ಭರ್ತಿ ಮಾಡಿ, ಫಿಲ್ ಇನ್ ದ ಬ್ಲಾಂಕ್ಸ್. ಎಸ್, ಫಿಲ್ ಇನ್ ದ ಬ್ಲಾಂಕ್. ಅಲ್ಲೇ ಸಿನೋನಿಮ್ ಇದೆ, ಅಲ್ಲೇ ಆಂಟೋನಿಮ್ ಇದೆ. ಫಿಲ್ ಅಂದ್ರೆ ತುಂಬೋದು, ಬ್ಲಾಂಕ್ ಅಂದ್ರೆ ಖಾಲಿ ಇರೋದು. ಎಸ್, ಸೊ ಇಲ್ಲೇ ಅದಕ್ಕೆ ಚೆಕ್ ಮಾಡ್ಕೋಬೇಕು. ಕ್ವಶನ್ ಪೇಪರ್ ನಲ್ಲಿ 7-8 ಮಾರ್ಕ್ಸ್ ಕ್ವಶನ್ ಪೇಪರ್ ನಲ್ಲೇ ಇರುತ್ತೆ. ಸೊ ನಾವು ಸ್ವಲ್ಪ ಗಮನ ಇಟ್ಟು ಅದನ್ನ ನೋಡ್ಬೇಕು. ಎಸ್, ಸೊ ಇಲ್ಲೂ ಕೂಡ ಏನ್ ಮಾಡಿದಾರ, ಅಲ್ಲಿ ಸೆಂಟೆನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡೋದೆ ಇಲ್ಲೇ ಕೊಟ್ಟಿದ್ದಾರೆ ನೋಡೋರು. ಓಕೆ, ಫಿಲ್ ಇನ್ ದ ಬ್ಲಾಂಕ್. ಬ್ಲಾಂಕ್ ನಲ್ಲಿ ಫಿಲ್ನು ಇದೆ, ಬ್ಲಾಂಕು ಇದೆ, ಅಂದ್ರೆ ಸಿನೋನಿಮ್ ಇದೆ, ಆಂಟೋನಿಮ್ ಇದೆ. ಸೊ ಇಲ್ಲಿ ಬ್ಲಾಂಕ್ ಇಟ್ ಮೀನ್ಸ್ ಖಾಲಿ. ಖಾಲಿಗೆ ವಿರುದ್ಧ ಪದ ಏನಾಗುತ್ತೆ? ಎಲ್ಲಿದೆ ನೋಡಿ, ಫಿಲ್ ಎಲ್ಲಿದೆ ನೋಡಿ. ಸೊ ಇಲ್ಲಿ ವ್ಯಾಲ್ಯೂಯೇಟ್ ಆಗಲ್ಲ. ವ್ಯಾಲ್ಯೂಯೇಟ್ ಮೀನ್ಸ್ ವ್ಯಾಲ್ಯೂಯೇಟರ್ಸ್ ಚೆಕ್ ಮಾಡೋದಿರ್ತಾರಲ್ಲ, ಅವ್ರು ವ್ಯಾಲ್ಯೂಯೇಟ್. ಓಕೆ, ನೆಕ್ಸ್ಟ್ ಟ್ರೆಂಬಲ್ಡ್ ಮೀನ್ಸ್, ಟ್ರೆಂಬಲ್ ಇಟ್ ಮೀನ್ಸ್ ನಡುಗುವುದಂತ. ನಡುಗಿತ್ತು, ನಡುಗಿತ್ತು. ಓಕೆ, ಇಲ್ಲಿ ಖಾಲಿಗ ವ್ಯಾಲ್ಯೂಯೇಟರ್ಗೆ ಸಂಬಂಧನೇ ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಅಂಡ್ ಖಾಲಿಗೆ ಮತ್ತೆ ನಡುಗಿತ್ತಕ್ಕೂ ಸಂಬಂಧನೇ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ನೋಡಿ, ಫಿಲ್ಡ್ ಅಂಡ್ ಫೈಲ್ಡ್ ಇದೆ. ಏನಿದೆ? ಫಿಲ್ಡ್ ಅಂಡ್ ಫೈಲ್ಡ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಿಲ್ಡ್ ಅಂಡ್ ಫೈಲ್ಡ್? ಫಿಲ್ಡ್ ಮೀನ್ಸ್ ತುಂಬೋದು. ಓಕೆ, ಫಿಲ್ಡ್ ಇಟ್ ಮೀನ್ಸ್ ವಾಟ್? ತುಂಬು ಅಂತ. ಫೈಲ್ಡ್ ಮೀನ್ಸ್ ಸಲ್ಲಿಸು ಅಂತ. ಓಕೆ, ಫೈಲ್ಡ್ ಮೀನ್ಸ್ ಸಲ್ಲಿಸು. ಓಕೆ, ಸೊ ಇಲ್ಲಿ ಖಾಲಿಗ ನಾವು ಸಲ್ಲಿಸೋದು ಅಂತ ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ಫೋರ್ತ್ ಆಗಲ್ಲ. ಇಲ್ಲಿ ಯಾವ ಆಪ್ಷನ್ ಉಳಿತು ಇವಾಗ? ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್, ಫಿಲ್ ಇನ್ ದ ಬ್ಲಾಂಕ್. ಸೊ ನಿಮ್ದು ಸೆಂಟೆನ್ಸ್ ನಲ್ಲಿ, ಅಂದ್ರೆ ನಿಮ್ ಪ್ರತಿ ಸತ ಕ್ವಶನ್ ಕೇಳೋದ್ರಲ್ಲಿ ಕ್ವಶನ್ ಅನ್ನ ಕೇಳಿದಾರೆ ನೋಡಿ. ಅದಕ್ಕೆ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು? ಕ್ವಶನ್ ಪೇಪರ್ ಅನ್ನ ಚೆಕ್ ಮಾಡ್ಬೇಕು. ಬಿಕಾಸ್ ಒಂದೇನಾದ್ರೂ 7 or 6 ಮಾರ್ಕ್ಸ್ ಆ ಕ್ವಶನ್ ಪೇಪರ್ ನಲ್ಲೇ ಇದ್ದಿರ್ತದೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ 7 or 6 ಮಾರ್ಕ್ಸ್ ಇದ್ರ ಮೇಲೆ ಬರುತ್ತೆ. ಓಕೆ, ಸೊ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ನಿಮ್ಗೆ ಗೊತ್ತೇ ಇದೆ. ಎಸ್, ಅಲ್ಲಿ ಹೆಡ್ಲೈನ್ ಅಲ್ಲಿ ಕೊಟ್ಟಿರ್ತಾರೆ ಫಿಲ್ ಇನ್ ದ ಬ್ಲಾಂಕ್ ಅಂತ. ಸೊ ಬ್ಲಾಂಕು ಅಲ್ಲೇ ಇದೆ, ಫಿಲ್ನು ಅಲ್ಲೇ ಇದೆ. ಸೊ 2 ಮಾರ್ಕ್ಸ್ ಬಂತಲ್ಲ. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರ್ ನಲ್ಲಿ ಫುಲ್ ಅರ್ಧ ಮಾರ್ಕ್ಸ್ ಏನಿರುತ್ತೆ ಅಲ್ಲೇ ಇರ್ತಾವ. ಸೊ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 6th ಕ್ವಶನ್. Select the most appropriate option that can substitute. Okay, substitute. Substitute the underlined segment in the given sentence. Okay, substitute it means what? ಪರ್ಯಾಯ, ರೀಪ್ಲೇಸ್ ಮಾಡೋದು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋದು. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಕೊಟ್ಟಿರ್ತಾರೆ, ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಥವಾ ಈ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಎಲ್ಲೂ ಇಲ್ಲ, ಅಂದ್ರೆ ಅಲ್ಲಿ ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಅಂದ್ರೆ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ, ಅದಲ್ಲಿ ಮಿಸ್ಟೇಕ್ ಇದೆ ಅಂತ ಅರ್ಥ. ಸೊ ಅದು ಏನ್ ಮಿಸ್ಟೇಕ್ ಇದೆ ಅಂತ ನೋಡಿ. ಅದನ್ನ ಯಾವ್ದು ಮಿಸ್ಟೇಕ್ ಆಗಿದೆ ಅದನ್ನ ರೀಪ್ಲೇಸ್ ಮಾಡಿದಾಗ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ರೀಸನ್ ಆಫ್ ಅಕ್ಬರ್ ವಾಸ್. ಓಕೆ, ವಾಸ್ ಇದೆ. ಎಸ್, ನಾವು ವಾಸ್ ಮತ್ತೆ ವರ್ ಅನ್ನ ಎಲ್ಲಿ ಯೂಸ್ ಮಾಡಿರ್ತೀವಿ? ಸೊ ಇಲ್ಲಿ ನೋಡಿ, ಅಕ್ಬರ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಅಕ್ಬರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಯಾವ ಟೆನ್ಸ್ ಇರುತ್ತೆ? ಪಾಸ್ಟ್ ಟೆನ್ಸ್ ಇರುತ್ತೆ. ಓಕೆ, ಯಾವ ಟೆನ್ಸ್ ಇರುತ್ತೆ? ಪಾಸ್ಟ್ ಟೆನ್ಸ್. ಓಕೆ, ಸೊ ಪಾಸ್ಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಏನ್ ಯೂಸ್ ಮಾಡ್ತೀವಿ? ಅಂಡ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಏನು ಯೂಸ್ ಮಾಡ್ತೀವಿ? ಓಕೆ, ಇದು ನೆನ್ಪಿಟ್ಕೋಬೇಕು. ಪಾಸ್ಟ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ವಾಸ್ ಮತ್ತೆ ವರ್ ಅನ್ನ ಯೂಸ್ ಮಾಡ್ತೀವಿ. ವಾಸ್ ಮತ್ತೆ ವರ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ, ಇದು ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ವಾಸ್ ವರ್ ಯೂಸ್ ಮಾಡ್ತೀವಿ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಏನ್ ಯೂಸ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ಸ್. ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಆಮ್, ಈಸ್, ಆರ್, ಇವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅಕ್ಬರ್ ಅದಾನ್ ಅಂತಂದ್ರೆ ಅದು ಪಾಸ್ಟ್ ಟೆನ್ಸ್. ಎಸ್, ಸೊ ಅಲ್ಲಿ ವಾಸ್ ಎ ಬರುತ್ತೆ. ಓಕೆ, ಇದು ಕರೆಕ್ಟ್ ಇದೆ. ವಾಸ್ ದ ಒನ್ ಗ್ಲೋರಿಯಸ್ ಪೀರಿಯಡ್ಸ್. ಓಕೆ, ಗ್ಲೋರಿಯಸ್ ಪೀರಿಯಡ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ. ಓಕೆ, ಇಲ್ಲಿ ವಾಸ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ?
ಅಕ್ಬರ್ ಈಸ್ ಥರ್ಡ್ ಪರ್ಸನ್ ಏನಿದಾನೆ ಸಿಂಗುಲರ್ ಇದ್ದಾನೆ, ಅದಕ್ಕೋಸ್ಕರ ವಾಸ್ ಯೂಸ್ ಮಾಡ್ತೀವಿ. ಓಕೆ, ಅಲ್ಲಿ ಸಿಂಗುಲರ್ ಇದ್ದಾಗ ಅಲ್ಲಿ ಪಿರಿಯಡ್ಸ್ ಆಗಬೇಕು, ಪ್ಲೂರಲ್ ಆಗ್ಬೇಕದು, ಅದಕ್ಕೋಸ್ಕರ ಅದು ಪಿರಿಯಡ್ಸ್ ಕರೆಕ್ಟ್ ಇದೆ. ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಭಾರತ ಇತಿಹಾಸದಲ್ಲಿ ಅಕ್ಬರನ ಆಳ್ವಿಕೆ ಒಂದು ವೈಭವ, ಒಂದು ಅದ್ಭುತವಾದ ಒಂದು ಆಳ್ವಿಕೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅಕ್ಬರ್ ಏನಿದಾನ ಥರ್ಡ್ ಪರ್ಸನ್ ಸಿಂಗುಲರ್ ಇರ್ಬೇಕಾದ್ರೆ ವಾಸ್ ಯೂಸ್ ಮಾಡ್ತೀವಿ. ಅಲ್ಲಿ ಸಿಂಗುಲರ್ ಇರೋ ಕಾರಣ ಪಿರಿಯಡ್ಸ್ ಅಂತ ಆಗುತ್ತೆ, ಅದು ಪ್ಲೂರಲ್ ಆಗುತ್ತೆ. ಓಕೆ, ಅದು ಕರೆಕ್ಟ್ ಇದೆ. ಮತ್ತೇನ್ ಮಿಸ್ಟೇಕ್ ಇದೆ ಇಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತಂದ್ರೆ ಎಲ್ಲಾ ಒಂದು ಆಳ್ವಿಕೆಯಲ್ಲಿ ಅಕ್ಬರ್ಂದು ಒಂದು ಆಳ್ವಿಕೆ ಅದ್ಭುತ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಅಂತ ಆಗ್ಬೇಕಲ್ಲಿ, ಅಲ್ಲಿ ಏನಾಗಿದೆ ದ ಒನ್ ಅಂತ ಆಗಿದೆ, ಅದಕ್ಕೋಸ್ಕರ ಅದು ಮಿಸ್ಟೇಕ್ ಇದೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಇಲ್ಲಿ ವಾಸ್ ಒನ್ ಅಂತೂ ಇದು ಆಗಲ್ಲೇ. ಎಸ್, ಅಲ್ಲಿ ವಾಸ್ ದ ಬರಬೇಕು, ಅಲ್ಲಿ ಬಂದಿಲ್ಲ. ವಾಸ್ ಒನ್ ಆಫ್ ದ ಆಗ್ಬೇಕದು, ಇಲ್ಲಿ ಒನ್ ಆಫ್ ದ ಇಲ್ಲ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಆಗಲ್ಲ. ಇಲ್ಲಿ ಉಳಿದ್ಯಾವು ಫಸ್ಟ್ ಸೆಕೆಂಡ್ ಫೋರ್ತ್ ನಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ವಾಸ್ ಒನ್ ಆಫ್ ದ ಗ್ಲೋರಿಯಸ್ ಪೀರಿಯಡ್ಸ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ವರ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಥರ್ಡ್ ಪರ್ಸನ್ ಸಿಂಗುಲರ್ ಇರಬಾರ್ದು, ಅವಾಗ ವರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಸೊ ಇಲ್ಲಿ ಉಳಿತು ಯಾವುದು, ಫಸ್ಟ್ ಅಂಡ್ ಫೋರ್ತ್ ಉಳಿತು. ಓಕೆ, ಯಾವ ಆಪ್ಷನ್ ಆಗುತ್ತೆ ನೋಡಿ, ವಾಸ್ ಒನ್ ಆಫ್ ದ ಗ್ಲೋರಿಯಸ್ ಪೀರಿಯಡ್. ನೆಕ್ಸ್ಟ್ ವಾಸ್ ಒನ್ ಆಫ್ ದ ಗ್ಲೋರಿಯಸ್ ಪೀರಿಯಡ್, ಅಲ್ಲಿ ಪಿರಿಯಡ್ಸ್ ಇದೆ, ಇಲ್ಲಿ ಪಿರಿಯಡ್ ಇದೆ. ಎಸ್, ಇಲ್ಲಿ ಎಸ್ ಫಾರ್ಮ್ ಬರಬೇಕು, ಅದು ಬಂದಿಲ್ಲ ಇಲ್ಲಿ ಫೋರ್ತ್ ಆಪ್ಷನ್ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ಜಸ್ಟ್ ಸಿಂಪಲ್ ಇದೆ, ಏನಿಲ್ಲ. ಎಲ್ಲಾ ಆಳ್ವಿಕೆಯಲ್ಲಿ ಅಕ್ಬರ್ನ ಆಳ್ವಿಕೆ ಒಂದು ಅದ್ಭುತ ಅಂತ ಹೇಳ್ಬೇಕು, ಅದಕ್ಕೋಸ್ಕರ ನಾವಲ್ಲಿ ಒನ್ ಆಫ್ ದ ಅನ್ಬೇಕಲ್ಲಿ, ಅದು ಬಿಟ್ಟು ವಾಸ್ ದ ಒನ್ ಅಂತ ಆಗಲ್ಲ, ಒನ್ ಆಫ್ ದ ಆಗ್ಬೇಕು. ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇರೋ ಕಾರಣ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 7th ಕ್ವಶನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಬಂದಿದೆ ನೋಡಿ, ಅಲ್ಲಿ ಆಲ್ರೆಡಿ ಕೇಳಿದ್ರಲ್ಲ ಬ್ಲಾಂಕಿಗೆ ವಿರುದ್ಧ ಪದ, ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ ಅದೇನಾಗುತ್ತೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಬ್ಲಾಂಕ್ ಇದೆ ನೋಡಿ, ಬ್ಲಾಂಕಿಗೆ ವಿರುದ್ಧ ಪದ ಏನಾಗುತ್ತೆ ಫಿಲ್. ಬ್ಲಾಂಕ್ ಅಂದ್ರೆ ಖಾಲಿ ಇರ್ತದ, ಫಿಲ್ ಮಾಡ್ಬೇಕು, ಸಿಕ್ತಲ್ಲ. ಸೊ ಅದೇ ಅಲ್ಲಿ ಕ್ವಶನ್ ಅನ್ನ ಕೇಳಿದಾರೆ ಅವರು. ಸೊ ಇಲ್ಲಿ ಏನ್ ಮಾಡಿದಾರೆ, ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರ್ತದ, ಅದಕ್ಕೆ ಏನ್ ಮಾಡ್ಬೇಕು, ಫಿಲ್ ಮಾಡ್ಬೇಕು. ಸೊ ನೋಡಿ ಸೆಂಟೆನ್ಸ್ ಏನ್ ಕೊಟ್ಟಿದಾರ, ಮೈಕ್ ಟಾಕ್ಸ್ ಇನ್ ಅನ್ ಅಮೇರಿಕನ್ ಡ್ಯಾಶ್. ಓಕೆ, ಮೈಕ್ ಟಾಕ್ಸ್ ಇನ್ ಅನ್ ಅಮೇರಿಕನ್ ಡ್ಯಾಶ್. ಸೊ ಫಸ್ಟ್ ಆಪ್ಷನ್ ಏನಿದೆ, ಅಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಮೈಕ್ ಏನ್ ಮಾಡ್ತಾ ಇದ್ದಾನ, ಅಮೇರಿಕ ಭಾಷೆಯಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ದಾನ ಅಂತ ಹೇಳ್ಬೇಕಲ್ಲಿ. ಓಕೆ, ಇಲ್ಲಿ ಉಚ್ಚಾರಣೆ ಎಲ್ಲಿದೆ ನೋಡಿ. ಸೊ ಫಸ್ಟ್ ಆಪ್ಷನ್ ಏನಿದೆ, ಅಸೆಂಟ್ ಅಂತಿದೆ. ಅಸೆಂಟ್ ಮೀನ್ಸ್ ವಾಟ್, ಒಪ್ಪಿದೆ ಅಂತ. ಅಸೆಂಟ್ ಮೀನ್ಸ್ ವಾಟ್, ಒಪ್ಪಿದೆ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಅಸೆಂಟ್ ಅಂತಿದೆ ನೋಡಿ. ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್, ಇಸ್ ಕಾಲ್ಡ್ ಹೋಮೋಫೋನ್ಸ್. ಸೊ ಅಲ್ಲಿ ಹೆಡ್ಲೈನ್ ಅಲ್ಲಿ ಹೋಮೋಫೋನ್ಸ್ ಅನ್ನ ಕೇಳಿಲ್ಲ ಅವರು, ಇಂಡೈರೆಕ್ಟ್ ಆಗಿ ಏನ್ ಮಾಡಿದಾನ, ಕ್ವಶನ್ ಅನ್ನ ಕೇಳಿದಾನ. ಅಂದ್ರೆ ಇದು ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಏನಿದೆ ಹೋಮೋಫೋನ್, ಎರಡು ಮಿಕ್ಸ್ ಮಾಡಿ ಕ್ವಶನ್ ಇದೆ. ಸೊ ಫಿಕ್ಸ್ ಒನ್ ಕ್ವಶನ್ ಇದ್ರ ಮೇಲೆ ಇರ್ತದೆ. ಅವ್ರ ಹೆಡ್ಲೈನ್ ಅಲ್ಲಿ ಹೇಳಿ ಬಿಡ್ಲಿ, ಇಂಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳಿರ್ತಾರೆ ಅಥವಾ ಹೆಡ್ಲೈನ್ ಅಲ್ಲಿ ಕೇಳ್ಬೋದು. ಓಕೆ, ಸೊ ಇಲ್ಲಿ ಅಸೆಂಟ್ ಮೀನ್ಸ್ ವಾಟ್, ಅಸೆಂಟ್ ಇಟ್ ಮೀನ್ಸ್ ಉಚ್ಚಾರಣೆ. ಉಚ್ಚಾರಣೆ. ನೆಕ್ಸ್ಟ್ ಅಸೆಂಡ್ ಮೀನ್ಸ್ ಯು ನೋ ದಟ್, ನಿನ್ನೆ ಒಂದು ಕ್ವಶನ್ ಪೇಪರ್ ನಲ್ಲಿ ಡಿಸೆಂಡಿಂಗ್ ಬಂದಿತ್ತು, ಇಲ್ಲಿ ಅಸೆಂಡ್ ಇದೆ. ಓಕೆ, ಇಳಿಕೆ ಏರಿಕೆ. ಸೊ ಇಲ್ಲಿ ಅಸೆಂಡ್ ಮೀನ್ಸ್ ಏರಿಕೆ ಅಂತ. ಓಕೆ, ನೆಕ್ಸ್ಟ್ ಅಸೆಟ್ ಮೀನ್ಸ್ ನಾಟ್ ಅಸೆಟ್, ಈ ಅಸೆಟ್ ಅಲ್ಲ. ಓಕೆ, ಈ ಅಸೆಟ್ ಮೀನ್ಸ್ ಆಸ್ತಿ ಅಂತ ಆಗುತ್ತೆ. ಓಕೆ, ಈ ಅಸೆಟ್ ಮೀನ್ಸ್ ವಾಟ್, ಅಸೆಂಟ್. ಅಸೆಂಟ್ ಇಟ್ ಮೀನ್ಸ್ ಆರೋಹಣ ಅಂತ. ಆರೋಹಣ, ಆರೋಹಣ ಅವರೋಹಣ ಕೇಳಿದ್ದೀರಾ. ಓಕೆ, ದಟ್ ಅಸೆಂಟ್, ಆರೋಹಣ. ಸೊ ಇಲ್ಲಿ ಈಗ ನಾವು ನಮ್ದು ಇಂಡಿಯನ್ ಲ್ಯಾಂಗ್ವೇಜ್ ಬೇರೆ ಇರುತ್ತೆ, ಇಂಗ್ಲಿಷ್ ಮತ್ತೆ ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಅದೇ ಚೇಂಜಸ್ ಇರುತ್ತೆ. ಓಕೆ, ಈಗ ಇಂಡಿಯನ್ದವರು ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ತೀವಿ, ಬಟ್ ಅಮೇರಿಕನ್ಸ್ ದವರು ಅದೇ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್, ಅವರು ಸ್ವಲ್ಪ ಸ್ಪೀಡ್ ಆಗಿ ಮಾತಾಡ್ತಾರೆ, ನಾವು ಸಿಂಪಲ್ ಸ್ವಲ್ಪ ಸ್ಲೋ ಆಗಿ ನಾವು ಮಾತಾಡ್ತೀವಿ, ಅವರು ಸ್ವಲ್ಪ ಸ್ಪೀಡ್ ಆಗಿ ಮಾತಾಡ್ತಾರೆ. ಅವ್ರು ಏನ್ ಮಾತಾಡ್ತಾರಂತ ಗೊತ್ತೇ ಆಗೋದಿಲ್ಲ, ಆ ರೀತಿ ಸ್ಪೀಡ್ ಆಗಿ ಮಾತಾಡ್ತಾರೆ.
ಸೊ ಇಲ್ಲೂ ಕೂಡ ಮೈಕ್ ಏನ್ ಮಾಡ್ತಾ ಇದ್ದಾನ, ಮೈಕ್ ಟಾಕ್ಸ್ ಇನ್ ಆನ್ ಅಮೇರಿಕನ್ ಅಸೆಂಟ್. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಸೆಕೆಂಡ್ ಇಸ್ ಅ ಕರೆಕ್ಟ್. ಉಚ್ಚಾರಣೆ, ಅವ ಉಚ್ಚಾರಣೆ ಎದ್ರಲ್ಲಿ ಮಾಡ್ತಾ ಇದ್ದಾನ, ಅಮೇರಿಕನ್ ಲ್ಯಾಂಗ್ವೇಜ್ ನಲ್ಲಿ ಅವ ಉಚ್ಚಾರಣೆ ಟಾಕ್ ಅಂದ್ರೆ ಮಾತು ಹೇಳ್ತಾ ಇದ್ದಾನ ಅಂತ ಆಗುತ್ತೆ, ಅದಕ್ಕೋಸ್ಕರ ಸೆಕೆಂಡ್ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಈಗ ಒಪ್ಪಿದೆ ಅಲ್ಲಕ್ಕ ಯಾವ್ದು ಸಂಬಂಧನೇ ಇಲ್ಲ, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಓಕೆ, ಅಂಡ್ ಮತ್ತೆ ಅಮೇರಿಕನ್ ಲ್ಯಾಂಗ್ವೇಜ್ ಏರಿಗ ಆರೋಹಣಕ್ಕೆ ಏನು ಸಂಬಂಧನೇ ಇಲ್ಲ. ಸೊ ಇಲ್ಲಿ ಥರ್ಡ್ ಆಗಲ್ಲ, ಫೋರ್ತ್ ಆಗಲ್ಲ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಉಚ್ಚಾರಣೆ ಇಸ್ ಕರೆಕ್ಟ್. ಅಲ್ಲಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗ ನಾವು ಉಚ್ಚಾರಣೆನೆ ಅಂತೀವಿ. ಸೊ ಅದಕ್ ಬಿಟ್ರೆ ಇಲ್ಲಿ ಯಾವ್ದು ಹೋಲಿಕೆ ಆಗಲ್ಲ. ಸೊ ಫಸ್ಟ್ ಅಂಡ್ ಥರ್ಡ್ ಫೋರ್ತ್ ಆಗಲ್ಲ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 8th question. The following sentence has been divided into parts. Okay, the following sentence has been divided into parts. One of them may contain an error. Select the part that contains the error from the given option. If you don't find any error, mark no error as your answer. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಓಕೆ, ಅದರಲ್ಲಿ ಒಂದು ಎರರ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಅಲ್ಲಿ ಏನು ಎರರ್ ಇರ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಓಕೆ, ಅಲ್ಲಿ ಸಪೋಸ್ ಎರರ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿ ಎರರ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಈ ಎರರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಹಿ ವಿಲ್ ಅಂದ್ರೆ ಇಲ್ಲಿ ಯಾವ ಟೆನ್ಸ್ ಆಗುತ್ತೆ, ಫ್ಯೂಚರ್ ಟೆನ್ಸ್. ವಿಲ್ ಅಂದ್ರೆ ಇಲ್ಲಿ ಯಾವ ಟೆನ್ಸ್ ಆಗುತ್ತೆ, ಫ್ಯೂಚರ್ ಟೆನ್ಸ್ ಆಗುತ್ತೆ. ಓಕೆ, ನೆನ್ಪಿರ್ಲಿ. ಓಕೆ, ಇಲ್ಲಿ ಯಾವ್ಯಾವನ್ನ ಯೂಸ್ ಮಾಡ್ತೀವಿ ನಾವು, ವಿಲ್ ಮತ್ತೆ ಶಾಲ್ ಅನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ವಾಸ್, ವರ್, ಹ್ಯಾಡ್ ಇವೆಲ್ಲ ಇಲ್ಲಿ ಯೂಸ್ ಮಾಡ್ತೀವಿ ಪಾಸ್ಟ್ ನಲ್ಲಿ. ನೆಕ್ಸ್ಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಸ್ ಮತ್ತೆ ಆಮ್ ಈಸ್ ಆರ್, ವಾಸ್ ನಾಟ್ ಆಮ್ ಈಸ್ ಆರ್ ಅನ್ನ ಇವೆಲ್ಲ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಸೊ ಇಲ್ಲಿ ಹಿ ವಿಲ್ ಬಂದಿದೆ ಅಂದ್ರೆ ಫ್ಯೂಚರ್ ಟೆನ್ಸ್. ಹಿ ವಿಲ್ ಗಿವ್ ಯು ಗುಡ್ ಅಡ್ವೈಸ್. ಓಕೆ, ಅಲ್ಲೂ ಅಡ್ವೈಸ್ ಬಂದಿತ್ತಾ, ಮತ್ತೆ ರಿಪೀಟ್ ಇದೆ ಅಡ್ವೈಸ್ ಅಂತ. ಎಸ್, ಸೊ ಹಂಗೆ ಎಷ್ಟಲ್ಲಿ ರಿಪೀಟ್ ಆಗ್ತಾ ಇದೆ ನೋಡಿ ವರ್ಡ್ಸ್ ಅನ್ನ. ಹಿ ವಿಲ್ ಗಿವ್ ಯು ಗುಡ್ ಅಡ್ವೈಸ್ ಇಫ್. ಗುಡ್ ಅಡ್ವೈಸ್ ಇಫ್ ಪ್ರಿಪೋಸಿಷನ್ ಇದೆನಾ. ಓಕೆ, ಯು ವಿಲ್ ಆಸ್ಕ್ ಹಿಮ್, ಮತ್ತೆ ವಿಲ್ ಬಂದಿದೆ. ಓಕೆ, ಇಲ್ಲಿ ಏನ್ ಹೇಳಿದಾರ, ಹಿ ವಿಲ್ ಗಿವ್ ಯು ಗುಡ್ ಅಡ್ವೈಸ್ ಇಫ್ ಯು ವಿಲ್ ಆಸ್ಕ್ ಹಿಮ್. ಏನಾದ್ರೂ ಅಡ್ವೈಸ್ ಅವ್ರಲಿಂದ ಕೇಳಿ, ಹಿ ವಿಲ್ ಗಿವ್ ಯು ಅಂದ್ರೆ ನಮ್ಗೆ ಏನಾದ್ರೂ ಸಲಹೆ ಬೇಕಾಗಿತ್ತು ಅಂದ್ರೆ ಅವ್ರ ಹತ್ರ ಕೇಳು ಅಂತ ಹೇಳ್ದಂಗದು ಅಷ್ಟೇ. ಓಕೆ, ಸೊ ಇಲ್ಲಿ ಇಫ್ ಪ್ರಿಪೋಸಿಷನ್ ಬಂದಿದೆ ಅಂದಾಗ ವೆನ್ ವಿ ಯೂಸ್ ಇಫ್ ಅನ್ನ ನಾವು ಯೂಸ್ ಮಾಡಿದಾಗ ಅಲ್ಲಿ ಏನಾಗಲ್ಲ, ವಿಲ್ ಬರಲ್ಲ. ಇಫ್ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಿದಾಗ ಅಲ್ಲಿ ಏನಾಗಲ್ಲ, ವಿಲ್ ಬರಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಿದೆ, ಗ್ರಾಮೆಟಿಕಲ್ ಎರರ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ, ಯು ವಿಲ್ ಆಸ್ಕ್ ಅನ್ನೋದ್ರಲ್ಲಿ ಏನಿದೆ, ಗ್ರಾಮೆಟಿಕಲ್ ಎರರ್ ಇದೆ. ಅಲ್ಲಿ ನೋ ಎರರ್ ಅಂತ ಹಾಕಲ್ಲ, ಬಿಕಾಸ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ, ಅದಕ್ಕೋಸ್ಕರ ನೋ ಎರರ್ ಅಂತ ಹಾಕಲ್ಲ. ಇಲ್ಲಿ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಯಾಕೆ ಕರೆಕ್ಟ್ ಆಗುತ್ತೆ, ಇಫ್ ಬಂದಿದೆ ಅದಕ್ಕೋಸ್ಕರ ಅಲ್ಲಿ ವಿಲ್ ಬರಲ್ಲ, ಅದಕ್ಕೋಸ್ಕರ ಅದು ಏನಾಗಿದೆ, ಎರರ್ ಇದೆ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಅಲ್ಲಿ ಎರರ್ ಇದೆ ಅಂತ ಹೇಳಿದೀವಿ ಅಷ್ಟೇ. ಸೊ ಇಲ್ಲಿ ನಮ್ಗೆ ಏನ್ ಬೇಕು, ಟೆನ್ಸ್ ಗೊತ್ತಿರ್ಬೇಕಷ್ಟೇ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಫಿಕ್ಸ್ ಎರರ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 9th question. Okay, select the most appropriate option that can substitute the underlined segment in the given sentence. Already substitute ಮೇಲೆ ಕ್ವಶನ್ ಆಗಿತ್ತು, ಇದು ಸೆಕೆಂಡ್ ಕ್ವಶನ್. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ವೇಟ್, ಓಕೆ, ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಇಲ್ಲ ಆದ್ರೆ ಏನ್ ಮಿಸ್ಟೇಕ್ ಆಗಿದೆ ಅದನ್ನ ರೀಪ್ಲೇಸ್ ಮಾಡಿದಾಗ ಅಥವಾ ಪರ್ಯಾಯ ಮಾಡಿದಾಗ, ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನ್ ಮಾಡಿದಾರ, ನೋ ಸಬ್ಸ್ಟಿಟ್ಯೂಷನ್ ಅಂತ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಸೊ ನೋಡಿ ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ, ಇಫ್ ಯು ನಾಟ್ ರೆಡಿ ವಿತ್ ದಿ ಸಾಂಗ್, if you not ready with the song,
ಇಟ್ ಈಸ್ ಬೆಟರ್ ಟು ಲೆಟ್ ದೆಮ್ ನೋ. ಓಕೆ, ಅಂದ್ರೆ ನೀವು ಸಾಂಗ್ ರೆಡಿ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಸಾಂಗ್ ರೆಡಿ ಆಗಿಲ್ಲ ಅಂದ್ರೆ ಒನ್ ಟೈಮ್ ಅವ್ರಿಗೆ ತಿಳಿಸೋದು ಉತ್ತಮ. ಎಸ್, ನಾವು ಸಾಂಗ್ ಏನು ರೆಡಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಹೇಳಿಲ್ಲ ಅಂದ್ರೆ ಅವ್ರೇನ್ ತಿಳ್ಕೊತಾರ, ಇವ್ರ ಸಾಂಗ್ ರೆಡಿ ಅದ ನಾಳೆ ಹಾಡ್ತಾರಂತ. ಸೊ ನಾವ್ ಒನ್ ಟೈಮ್ ಅವ್ರಿಗೆ ಹೇಳಿದ್ರೆ ಬೇರೆಯವ್ರಿಗೆ ರೆಡಿ ಮಾಡ್ಬಿಡ್ತಾರ ಅವ್ರು. ಸೊ ಅದಕ್ಕೋಸ್ಕರ ನಾವ್ ಸಾಂಗ್ ರೆಡಿ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಹೇಳೋದು ಉತ್ತಮ ಅಂತ ಆಗುತ್ತೆ. ಅದಕ್ಕೋಸ್ಕರ ಇಫ್ ಯು ಆದ ಬಳಿಕಲ್ಲಿ ಏನ್ ಬಂದಿಲ್ಲ, ಹೆಲ್ಪಿಂಗ್ ವರ್ಬ್ ಬಂದಿಲ್ಲ. ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ. ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಿದೆ ಅಲ್ಲಿ ರಾಂಗ್ ಮಿಸ್ಟೇಕ್ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಇವಾಗ, ಪರ್ಯಾಯ ಮಾಡ್ಬೇಕು, ರೀಪ್ಲೇಸ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಫಸ್ಟ್ ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಇದು ಯಾವ ಟೆನ್ಸ್ ನಲ್ಲಿದೆ ಅಂತ. ಯಾವ ಟೆನ್ಸ್ ನಲ್ಲಿದೆ, ಇದು ಯಾವ ಟೆನ್ಸ್ ನಲ್ಲಿದೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಓಕೆ, ನಾವು ಹೆಲ್ಪಿಂಗ್ ವರ್ಬ್ ಏನನ್ನ ಯೂಸ್ ಮಾಡ್ತೀವಿ, ಏನನ್ನ ಯೂಸ್ ಮಾಡ್ತೀವಿ, ಆರ್ ಅನ್ನ ಯೂಸ್ ಮಾಡ್ತೀವಿ. ಏನ್ ಯೂಸ್ ಮಾಡ್ತೀವಿ, ಆರ್. ಇಫ್ ಯು ಆರ್ ನಾಟ್ ರೆಡಿ ವಿತ್ ದ ಸಾಂಗ್ ಆಗ್ಬೇಕಲ್ಲಿ. ಅಲ್ಲಿ ಏನಾಗಿದೆ, ಇಫ್ ಯು ನಾಟ್ ರೆಡಿ ಅಂತ ಅಷ್ಟೇ ಆಗಿದೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೇಕು, ಆರ್ ಬರ್ಬೇಕು. ಸೊ 4 ಆಪ್ಷನ್ ಅಲ್ಲಿ ಆರ್ ಎಲ್ಲಿದೆ ನೋಡಿ. ಎಸ್, 4th ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಅಲ್ಲಿ ಕುಡ್ ಬರಲ್ಲ, ಪಾಸ್ಟ್ ಟೆನ್ಸ್ ಇದೆ, ವರ್ ಯೂಸ್ ಮಾಡ್ತೀವಿ, ಇದು ಪ್ರೆಸೆಂಟ್ ಇದೆ. ಸೊ ವುಡ್ ಅನ್ನ ಯೂಸ್ ಮಾಡಲ್ಲ. ಅಲ್ಲೇನು ಯೂಸ್ ಮಾಡ್ತೀವಿ, ಇಫ್ ಯು ಆರ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ 4th ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 10 ಕ್ವಶನ್. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸೊ 10 ಕ್ವಶನ್ ಎದ್ರ ಮೇಲೆ ಬಂದಿದೆ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಮೇಲೆ ಬಂದಿದೆ. ಓಕೆ, 4 ಆಪ್ಷನ್ ಅಲ್ಲಿ ಏನ್ ಮಾಡಿರ್ತಾರಂತಂದ್ರೆ, ಒಂದು ಆಪ್ಷನ್ ಏನಿರುತ್ತೆ ಇನ್ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, 3 ಆಪ್ಷನ್ ಕರೆಕ್ಟ್ ಸ್ಪೆಲ್ಟ್ ಇರ್ತದೆ. ಓಕೆ, ಸೊ ಯಾವ್ದು ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಟೋಟಲಿ ಏನ್ ಮಾಡಿರ್ಬೋದು ಅವರು, ಕರೆಕ್ಟ್ ಮೇಲೆ 1 ಕ್ವಶನ್ ಕೇಳ್ಬೋದು, ಇನ್ಕರೆಕ್ಟ್ ಮೇಲೆ 1 ಕ್ವಶನ್ ಕೇಳ್ಬೋದು, ಅವ್ರು ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಅನ್ನ ಕೇಳ್ಬೋದು, ಅವ್ರ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅವ್ರು ಎರಡನ್ನು ಮಿಕ್ಸ್ ಮಾಡಿ 2 ಕ್ವಶನ್ ಅನ್ನ ಕೇಳ್ಬೋದು. ಓಕೆ, ಓಕೆ, ಇಲ್ಲಿ ಏನ್ ಮಾಡಿದಾರ ಅವರು, ಈಗ ಇನ್ಕರೆಕ್ಟ್ಲಿ ಮೇಲೆ ಕ್ವಶನ್ ಕೇಳಿದಾರೆ. ನೋಡಿ ಯಾವ್ದು ಇನ್ಕರೆಕ್ಟ್ಲಿ ಅದ ಅಂತ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಥೆರಾಟಿಕಲ್. ಎಸ್, ಸ್ಪೆಲ್ಲಿಂಗ್ ನೋಡಿ, ಥೆರಾಟಿಕಲ್ ಸ್ಪೆಲ್ಲಿಂಗ್. ಓಕೆ, ಥೆರೋ STHEOR. ನಮ್ಗೆ ವರ್ಡ್ ಗೊತ್ತಿಲ್ಲ, ಸ್ಪೆಲ್ಲಿಂಗ್ ಗೊತ್ತಿರ್ಲಿಲ್ಲ ಅಂದ್ರೆ ಅದನ್ನ ಲೆಟರ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಓದ್ಬೇಕು, ಗೊತ್ತಾಗುತ್ತೆ. ಓಕೆ, ಸ್ವಲ್ಪ ಡಿವೈಡ್ ಮಾಡಿ ವರ್ಡ್ಸ್ ಅನ್ನ ಓದಿದ್ರೆ ಗೊತ್ತಾಗುತ್ತೆ. ನೋಡಿ, ಥೆರಾಟಿಕಲ್, STHEOR, ಥೆರೋ, ಇ ಬರುತ್ತೆ, ಟಿಕಲ್, TICAL, ಥೆರಾಟಿಕಲ್. ಸೊ ಇದು ಕರೆಕ್ಟ್ ಇದೆ, ಅಂದ್ರೆ ಇನ್ಕರೆಕ್ಟ್ ಸ್ಪೆಲ್ಟ್ ಇಲ್ಲ ಅದು. ನೆಕ್ಸ್ಟ್ ನೋಡಿ, ಅಡ್ಮಿನಿಸ್ಟ್ರೇಷನ್. ಆಡ್ ಮಿನಿ, MINI, ಮಿನಿ, ಸ್ಟ್ರೇಷನ್, STRATION, ಸ್ಟ್ರೇಷನ್. ಸೊ ಇದನ್ನು ಕೂಡ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇಲ್ಲ. ನೆಕ್ಸ್ಟ್ ನೋಡಿ, ಥರ್ಡ್ ಬಂದ್ಬಿಟ್ಟು ಆಂಪ್ಲಿಫಿಕೇಶನ್. ನೋಡಿ ಸ್ಪೆಲ್ಲಿಂಗ್, ಆಂಪ್ಲಿ ಆಗ್ಬೇಕದು ಆಂಪ್ಲೇ ಆಗ್ಯದ. ನೋಡಿ ಇಲ್ಲಿ ಈ ಬದಲು ಏನ್ ಬರ್ಬೇಕು, ಐ ಬರ್ಬೇಕು, ಆಂಪ್ಲಿಫಿಕೇಶನ್. ಎಸ್, ನೆಕ್ಸ್ಟ್ ನೋಡಿ, ಫೋರ್ತ್ ಬಂದ್ಬಿಟ್ಟು ಇಂಟರ್ಪ್ರಿಟೇಷನ್. ಓಕೆ, ಇಂಟರ್, INTER, ಇಂಟರ್, PRE, ಪ್ರಿ, ಟೇಷನ್, TATION, ಟೇಷನ್, ಇಂಟರ್ಪ್ರಿಟೇಷನ್. ಇದನ್ನು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇಲ್ಲ. ಸೊ ಇಲ್ಲಿ ಈಗ ಇನ್ಕರೆಕ್ಟ್ ಸ್ಪೆಲ್ಟ್ ಯಾವ್ದಿಲ್ಲಿ, ಅವರು ಹೆಡ್ಲೈನ್ ಅಲ್ಲಿ ಏನ್ ಕೇಳಿದಾರೆ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಂತ ಕೇಳಿದಾರ. ಸೊ ಥರ್ಡ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 11th ಕ್ವಶನ್ ನೋಡಿ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ನಾನು ಆಗ್ಲೇ ಹೇಳಿದ್ದೀನಿ, ಅವರು ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಆಲ್ರೆಡಿ ಮತ್ತವ್ರು ಏನ್ ಮಾಡಿದ್ದಾರೆ, ಇನ್ಕರೆಕ್ಟ್ಲಿ ಮೇಲೆ ಕ್ವಶನ್ ಅನ್ನ ಕೇಳಿದಾರೆ. ಅಂದ್ರೆ ಎಷ್ಟು, 2 ಕ್ವಶನ್ ಇದ್ರ ಮೇಲೆ ಕೇಳಿದಾರ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ ಮತ್ತೆ ಸೇಮ್ 4 ಆಪ್ಷನ್ ಅಲ್ಲಿ 3 ಆಪ್ಷನ್ ಮತ್ತೆ ಕರೆಕ್ಟ್ ಇರುತ್ತೆ, ಒಂದೇನಿರುತ್ತೆ ಇನ್ಕರೆಕ್ಟ್ ಇರುತ್ತೆ. ಸೊ ಅದು ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡೋಣ. ಫಸ್ಟ್ ನೋಡಿ, ರಿಲಕ್ಟಂಟ್. ಸೊ ಅದು ಅಲ್ಲಿ ಮಿಸ್ ಮಾಡಿ ಕೊಡ್ಬೇಕಾಗಿತ್ತು, ಅವರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಅದು ಏನ್ ಬರ್ಬೇಕು ಸ್ಪೆಲ್ಲಿಂಗ್ ಇತ್ತು ಅಂತಂದ್ರೆ, ಆಪ್ಷನ್ ಅಲ್ಲಿ ಅವ್ರು ಹೆಂಗ್ ಕೊಟ್ಟಿರ್ತಾರಂದ್ರೆ, ಇವೆಲ್ಲ 4 ಆಪ್ಷನ್ ಕರೆಕ್ಟೇ ಇದೆ, ಅದು ಮಿಸ್ ಆಗಿ ಬಂದಿಲ್ಲ ಆಕ್ಚುಲಿ.
ರಿಲಕ್ಟ್ ಹಿಂಗ್ ಆಪ್ಷನ್ ಕೊಟ್ಟಿರ್ತಾರ ಅವ್ರು. ವೇಟ್, ರಿಲಕ್ಟೆಂಟ್ ಅಂತ ಕೊಟ್ಟಿರ್ತಾರ. ಏನ್ ಕೊಟ್ಟಿರ್ತಾರ? ರಿಲಕ್ಟೆಂಟ್ ಅಂತ ಕೊಟ್ಟಿದಾರ. ಅದು ಮಿಸ್ ಆಗಿ ನಾವು ಮಾಡೋ ಹೊತ್ತಿಗೆ ಅದು ಕರೆಕ್ಟ್ ಆಗಿ ಬರ್ದ್ಬಿಟ್ಟಿದಾರ ಅವರು. ಓಕೆ, ಅದು ಏನಾಗಿರ್ತದ, ಆ ರೀತಿ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಅವರು. RELUCTENT ಅಂತ ಕೊಟ್ಟಿರ್ತಾರ ಆಪ್ಷನ್ ಅಲ್ಲಿ. ಸೊ ನಾವು ಏನ್ ಮಾಡ್ಬೇಕು, ಇದು ಕರೆಕ್ಟ್ ಅದು ರಾಂಗ್. ಸೊ ಆಪ್ಷನ್ ಅಲ್ಲಿ ಅದು ಕೊಟ್ಟಿರ್ತಾರ. ಸೊ ಅದು ಯಾವ್ದಂತ ಹೇಳಿ ಇನ್ಕರೆಕ್ಟ್ಲಿ ಯಾವ್ದಾಗುತ್ತೆ, ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಅಂತ ಆಗುತ್ತೆ. ಓಕೆ, ಇಲ್ಲಿ ಮಿಸ್ ಆಗಿ ಬಂದಿಲ್ಲ, ಅದು ರಿಲಕ್ಟೆಂಟ್ ಸ್ಪೆಲ್ಲಿಂಗ್ ಇದು ಕರೆಕ್ಟ್ ಇದೆ. ಆಪ್ಷನ್ ಅಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಅದು ಕೊಟ್ಟಿರ್ತಾರೆ ನೋಡಿ. ಓಕೆ, ಇದು ಮಿಸ್ ಆಗಿ ಬಂದಿದೆ. ಓಕೆ, ನೆಕ್ಸ್ಟ್ ನೋಡಿ ಸೆಕೆಂಡ್, ಕಾಶಿಯಸ್. ಕಾಶಿಯಸ್ ಸ್ಪೆಲ್ಲಿಂಗ್ ನೋಡಿ, CAUTIOUS, ಕಾಶಿಯಸ್ ಕರೆಕ್ಟ್ ಇದೆ. ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇಲ್ಲ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಆರ್ಡಿನರಿ, ORDINARY, ಆರ್ಡಿನರಿ ಕರೆಕ್ಟ್ ಇದೆ. ಇದನ್ನು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಲ್ಲ. ನೆಕ್ಸ್ಟ್ ನೋಡಿ ಫೋರ್ತ್ ಬಂದ್ಬಿಟ್ಟು ಸ್ಲಿಪ್ ಪರಿ. ಓಕೆ, ಸ್ಲಿಪ್, SLIP ಸ್ಲಿಪ್, ಪರಿ PERY ಪರಿ. ಸೊ ಇದನ್ನು ಕೂಡ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇಲ್ಲ. ಇಲ್ಲಿ ಯಾವ್ದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇದೆ? ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅದು. ಓಕೆ, ಇಲ್ಲಿ ಸ್ಪೆಲ್ಲಿಂಗ್ ಇದು ಕರೆಕ್ಟ್ ಕೊಟ್ಟಿದ್ದಾರೆ, ಇದು ನೋಡ್ಬೇಡಿ, ಅದು ನೋಡಿ. ಓಕೆ, ಅದು ರಿಲಕ್ಟೆಂಟ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇದೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 12 ಕ್ವಶನ್ ನೋಡಿ. Select the most appropriate meaning of the given idiom. Given idiom. ಓಕೆ, ನಿಮ್ಗೆ ಗೊತ್ತಿದೆ ಇಡಿಯಂ ಅಂದ್ರೆ ನಾನ್ ನುಡಿ ಅಂತ ಅರ್ಥ. ಓಕೆ, 2 ಕ್ವಶನ್ಸ್ ಇಡಿಯಂ ಅಲ್ಲಿ ಕೇಳಿರ್ತಾರೆ. ಒಂದ್ ಏನ್ ಮಾಡಿರ್ತಾರ, ಫ್ರೇಸ್ ರೀಪ್ಲೇಸ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ನಿಮ್ಗೆ ಗೊತ್ತಿದೆ ಫ್ರೇಸ್ ರೀಪ್ಲೇಸ್ಮೆಂಟ್, ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಂ ಕೊಟ್ಟಿರ್ತಾರೆ. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ವರ್ಡ್ ಅಂಡರ್ಲೈನ್ ಮಾಡಿರ್ತಾರೆ. ಅದು ಇಡಿಯಂ ಇತ್ತಂದ್ರೆ ಅದರ ಅರ್ಥವನ್ನ ಹುಡುಕ್ಬೇಕು, ಅಥವಾ ಅರ್ಥವನ್ನೇ ಅಂಡರ್ಲೈನ್ ಮಾಡಿಕೊಟ್ರೆ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಯಾವ್ದು ಸಿಮಿಲರ್ ಹೊಂದುತ್ತೆ ಇಡಿಯಂ ಅದನ್ನ ಆಯ್ಕೆ ಮಾಡ್ಬೇಕು. ಅದಕ್ಕೆ ನಾವು ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೇವೆ. ಓಕೆ, ಸೊ ಫಸ್ಟ್ ಇಡಿಯಂ ನೋಡಿ, ಸ್ಪಿಲ್ ದ ಬೀನ್ಸ್. ಏನ್ ಹೇಳಿದಾರ? ಇಡಿಯಂ ಏನಿದೆ, ಸ್ಪಿಲ್ ದ ಬೀನ್ಸ್ ಅಂದ್ರೆ ಏನು? ಸ್ಪಿಲ್ ಇಟ್ ಮೀನ್ಸ್ ವಾಟ್? ಚೆಲ್ಲೋದಂತ. ಓಕೆ, ಸೊ ಬೀನ್ಸ್ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಬೀನ್ಸ್ ಅನ್ನ ಹಿಂಗ್ ಮಾಡಿ ತೆಗ್ದೆ ಅದು ಏನಾಗುತ್ತೆ, ಚಲ್ ಬಿಡ್ತದೆ. ಓಕೆ, ಸೊ ಅದನ್ನ ಹೇಳಿದಾರೆ ಸ್ಪಿಲ್ ದ ಬೀನ್ಸ್ ಅಂತ. ಅದರ ಅರ್ಥವನ್ನ ನೋಡಿ ಯಾವ್ದಾಗುತ್ತೆ ಅಂತ. ಫಸ್ಟ್ ಬಂದ್ಬಿಟ್ಟು ಟು ಸ್ವಾಲೋ ಬೀನ್ಸ್ ಕರ್ರಿ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಟೆಲ್ ಸಮಥಿಂಗ್ ದಟ್ ಶುಡ್ ಬಿ ಕೆಪ್ಟ್ ಸೀಕ್ರೆಟ್, ಟು ಸ್ಪಿಟ್ ದ ಬಿಟರ್ ಫ್ರೂಟ್ಸ್, ಅಂಡ್ ಫೋರ್ತ್ ಬಂದ್ಬಿಟ್ಟು ಟು ಹೈಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಎಸ್, ಟು ಹೈಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಇಲ್ಲಿ ನೋಡಿ ಯಾವ ಆಪ್ಷನ್ ಆಗುತ್ತೆ ನೋಡಿ. ಸ್ಪಿಲ್ ದ ಬೀನ್ಸ್ ಅಂದ್ರೆ ಈಗ ಬೀನ್ಸ್ ನೋಡಿದೀರಾ, ಇವತ್ತು ಹೋಗಿ ಒಂದ್ ಕಾಯಿ ನೋಡಿ ಹಿಂಗ್ ಬಿಚ್ಚ್ರಿ, ಅದೇನಾಗುತ್ತೆ, ಚಲ್ ಬಿಡ್ತದೆ. ಎಸ್, ಸೊ ಅದ್ರ ಅರ್ಥ ಏನು ಆಗುತ್ತೆ ಅಂದ್ರೆ ಸೆಕೆಂಡ್ ಇಸ್ ಅ ಕರೆಕ್ಟ್. ವೈ? ಬಿಕಾಸ್ ಟೆಲ್ ಸಮಥಿಂಗ್ ದಟ್ ಶುಡ್ ಬಿ ಕ್ಯಾಪ್ಟ್ ಸೀಕ್ರೆಟ್ ಅಂದ್ರೆ ರಹಸ್ಯವಾಗಿ ಏನ್ ಇಡ್ಬೇಕಂದಿದೆಯೋ ಅದನ್ನ ಓಪನ್ ಆಗಿ ಹೇಳಿ ಅಂತ ಅರ್ಥ. ಸೊ ಅದು ಹಿಂಗ್ ಮಾಡ್ಬಿಟ್ ಅವು ಕಾಳುಗಳು ಒಳಗಿರುತ್ತ ಹೊರಗಿರುತ್ತ, ಬೀನ್ಸ್ ಒಳಗಿರುತ್ತ ಅಂದ್ರೆ ಅದು ಸೀಕ್ರೆಟ್. ಅದನ್ನ ತೆಗ್ದ್ರೆ ಚಲ್ತದ ಅಂದ್ರ ಸೀಕ್ರೆಟ್ ಅನ್ನ ಓಪನ್ ಮಾಡ್ದಂಗ ಅಂತ. ಸೊ ಅದಕ್ಕೋಸ್ಕರ ಟೆಲ್ ಸಮಥಿಂಗ್ ದಟ್ ಶುಡ್ ಬಿ ಕ್ಯಾಪ್ಟ್ ಸೀಕ್ರೆಟ್ ಇಸ್ ಕರೆಕ್ಟ್. ಅಲ್ಲಿ ಫೋರ್ತ್ ಯಾಕಾಗಲ್ಲ ಅಂದ್ರೆ ಟು ಹೈಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರ ಅಲ್ಲಿ ಚಲ್ದಂಗ ಏನಾಗುತ್ತೆ, ಸ್ಪಿಲ್ ಮಾಡ್ದಂಗ ಆಗಲ್ಲ. ಅಲ್ಲಿ ಹೈಡ್ ಮಾಡ್ದಂಗ ಅಂದ್ರ ಹೈಡ್ ಮುಚ್ಚಿಡೋದಂತ ಆಗುತ್ತೆ. ಸೊ ಅಲ್ಲಿ ಹೈಡ್ ಆಗಲ್ಲ. ಸೊ ಇಲ್ಲಿ ಫೋರ್ತ್ನು ಆಗಲ್ಲ, ಥರ್ಡು ಆಗಲ್ಲ, ಫಸ್ಟು ಆಗಲ್ಲ. ಇಲ್ಲಿ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಸ್ಪಿಲ್ ದ ಬೀನ್ಸ್ ಮೀನ್ಸ್ ಏನ್ ಸೀಕ್ರೆಟ್ ಇಟ್ಟಿರ್ತೀವಿ ಅದನ್ನ ತೆಗ್ದ್ರೆ ಅದು ಅಂದ್ರೆ ಸೀಕ್ರೆಟ್ ಮಾಡಿರೋ ವಿಷಯವನ್ನ ತಿಳಿಸಿ ಅಂತ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 13 ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಅಪ್ರೋಪ್ರಿಯೇಟ್ synonym of the given word to fill in the blank in the given sentence. ಓಕೆ, ಇಲ್ಲೇನ್ ಮಾಡಿದಾರ, ಮೇಲ್ಗಡೆ ಒಂದು ವರ್ಡ್ ಅನ್ನ ಕೊಟ್ಟಿದಾರ. ಓಕೆ, ಅಲ್ಲೇನ್ ಮಾಡಿದಾರ ಮತ್ತೆ ಬ್ಲಾಂಕ್ ಡಿಲೀಟ್ ಇದೆ. ಸೊ ಇಲ್ಲೇನ್ ಹೇಳಿದಾರ ಅಂದ್ರೆ fill in the blanks ಪ್ಲಸ್ ಸಿನೋನಿಮ್ ಎರಡು ಮಿಕ್ಸ್ ಮಾಡಿ ಕ್ವಶನ್ ಇದೆನಾ. ಓಕೆ, ಇಲ್ಲೇನ್ ಮಾಡಿದಾರ ಅಂದ್ರೆ ಒಂದ್ ವರ್ಡ್ ಅನ್ನ ಕೊಟ್ಟಿದ್ದಾರೆ ಮೇಲ್ಗಡೆ, ಅದಕ್ಕೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಡಾಂಟ್. ಮೈ ಕೋಚ್ ಸೇಡ್ ಫೇಲ್ಯೂರ್ಸ್ ಡಿಡಂಟ್ ಡ್ಯಾಶ್ ದ ಹೀರೋ.
ಓಕೆ, ಡಾಂಟ್ ಮೈ ಕೋಚ್ ಸೈಡ್ ಫೇಲ್ಯೂರ್ಸ್ ಡಿಡಂಟ್ ಡ್ಯಾಶ್ ದ ಹೀರೋ. ಓಕೆ, ಇಲ್ಲಿ ಡಾಂಟ್ ಮೀನ್ಸ್ ವಾಟ್? ಡಾಂಟ್ ಇಟ್ ಮೀನ್ಸ್ ಬೆದರಿಕೆ ಅಂತ, ಬೆದರಿಕೆ. ಓಕೆ, ಈಗ ಏನಾದ್ರೂ ನಾವು ತಪ್ಪು ಮಾಡಿದ್ರೆ ಬೆದರ್ತಾರಲ್ವಾ, ಸೊ ಬೆದರಿಕೆ. ಸೊ ಇಲ್ಲಿ ಬೆದರಿಕೆಗ ಸಮಾನ ಪದ ಏನಾಗುತ್ತೆ ನೋಡಿ, ಅಲ್ಲ ಅವ್ರ ಕೋಚ್ ಏನ್ ಹೇಳಿದಾರಂದ್ರೆ ಡಾಂಟ್ ಮೈ ಕೋಚ್ ಸೈಡ್ ಫೇಲ್ಯೂರ್ಸ್ ಡಿಡಂಟ್ ಡ್ಯಾಶ್ ದ ಹೀರೋ. ಓಕೆ, ಅವ್ರ ಕೋಚ್ ಏನ್ ಹೇಳಿದಾರಂದ್ರ ಅಂದ್ರೆ ನಾವು ಬೆದರ್ ಕೂತ್ಕೊಂಡ್ರೆ ಹೀರೋ ಆಗಕ್ ಸಾಧ್ಯ ಇಲ್ಲ ಅಂತ ಅವರು ಕೋಚ್ ಹೇಳ್ತಾ ಇದಾರೆ. ಅದ್ ನಾವು ಮುಂದೆ ನುಗ್ಬೇಕು ಅಂದ್ರೆ ಹೆದರ್ಬಾರ್ದು, ಹಿಂದೆ ಇರಬಾರ್ದು, ಯಾವಾಗ್ನು ಬೆದ್ರಿದ್ರು ಹಂಗೆ ನಾವು ಏನ್ ಮಾಡ್ಬೇಕು, ಮುಂದಕ್ಕೆ ಹೋಗ್ಬೇಕಂತ ಅವ್ರ ಕೋಚ್ ಹೇಳಿದಾರೆ. ಅವಾಗ ಮಾತ್ರ ಹೀರೋ ಆಗ್ತೀವಿ, ಇಲ್ಲಾಂದ್ರ ಫೇಲ್ಯೂರ್ ಅಂತ ಹೇಳಿ ತಿಳ್ಕೊಂಡಿಲ್ಲೇ ಕುಂತಿದ್ರೆ ಹೀರೋ ಆಗಲ್ಲ ಅಂತ ಹೇಳಿದಾರೆ. ಎಸ್, ಡಿಡಂಟ್ ಡ್ಯಾಶ್ ದ ಹೀರೋ ಅಂತ. ಓಕೆ, ಸೊ ಇಲ್ಲಿ ಬೆದರಿಕೆಗ ಸಮಾನ ಪದ ಯಾವ್ದಾಗುತ್ತೆ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ರೇವ್. ಓಕೆ, ಬ್ರೇವ್ ಇಟ್ ಮೀನ್ಸ್ ವಾಟ್? ಬ್ರೇವ್ ಮೀನ್ಸ್ ಎಲ್ಲವನ್ನ ಮನುಷ್ಯನ್ ಸಭ್ಯತೆಗಳಿರ್ಬೋದು, ನಡವಳಿಕೆ ಇರ್ಬೋದು, ಮತ್ತೆ ಅವನಿಗೆ ಜ್ಞಾನ ಹೊಂದಿರ್ತಾನಲ್ಲ ಅವನಿಗೆ ಏನಂತೀವಿ, ಬ್ರೇವ್ ಅಂತೀವಿ. ನೆಕ್ಸ್ಟ್ ಮಾರಲೈಸ್ ಮೀನ್ಸ್ ಮಾರಲ್ ಸ್ಟೋರೀಸ್, ಯು ನೋ ದಟ್, ನೀತಿ ಕಥೆಗಳು. ಎಸ್, ಸೊ ಮಾರಲೈಸ್. ನೆಕ್ಸ್ಟ್ ಡಿಸ್ಕರೇಜ್ ಇಟ್ ಮೀನ್ಸ್ ಕರೇಜ್. ಡಿಸ್ಕರೇಜ್ಗೆ ಏನಾಗುತ್ತೆ, ಡಿಸ್ಕರೇಜ್ ಇಸ್, ಇಲ್ಲಿ ನೋಡಿ ಮತ್ತೆ ಸಮಾನ ಪದ ವಿರುದ್ಧ ಪದ ಸಿಗುತ್ತೆ ಇಲ್ಲಿ. ಓಕೆ, ನೋಟ್ ಡೌನ್ ಮಾಡ್ಕೋಬೇಕು, ಅವ್ರು ಕೇಳಬಹುದು. ಓಕೆ, ಮೇ ಬಿ ಬರ್ಬೋದು ಅದು. ಕರೇಜಿಗ ವಿರುದ್ಧ ಪದ ಏನಾಗುತ್ತೆ, ಡಿಸ್ಕರೇಜ್ ಆಗುತ್ತೆ. ಡಿಸ್ಕರೇಜಿಗೆ ವಿರುದ್ಧ ಪದ ಕರೇಜ್ ಆಗುತ್ತೆ. ಸೊ ಅಲ್ಲೇ ಏನ್ ಮಾಡಿದಾರ, ಸಮಾನ ಪದ ಮತ್ತೆ ವಿರುದ್ಧ ಪದ ಕೊಟ್ಟಿದ್ದಾರೆ. ಇಂತಲ್ಲಿ ಬಂದಾಗ ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಕೇಳಬಹುದು. ಓಕೆ, ಡಿಸ್ಕರೇಜ್ ಮೀನ್ಸ್ ವಾಟ್? ನಿರುತ್ಸಾಹ ಅಂತ ಆಗುತ್ತೆ. ನೆಕ್ಸ್ಟ್ ಹೋಪ್ಲೆಸ್ ಮೀನ್ಸ್ ನಮ್ ಕೈಲಿ ಆಗಲ್ಲ ಅಂತ ಕೂತ್ ಬಿಡ್ತಾರಲ್ಲ, ಅದು ಹೋಪ್ಲೆಸ್. ಓಕೆ, ಸೊ ಇಲ್ಲಿ ಬೆದರಿಕೆಗ ನಾವು ಹೆಚ್ಚು ಬುದ್ಧಿವಂತಿಕೆ ಅಂತೀವ, ಬ್ರೇವ್ ಅಂತೀವ? ಇಲ್ಲ, ಅದಕ್ಕ ಸಂಬಂಧನೇ ಇಲ್ಲ. ಸೊ ಫಸ್ಟ್ ಆಗಲ್ಲ. ಮತ್ತೆ ಬೆದರಿಕೆಗ ನೀತಿ ಕಥೆಗಳಂತೀವ? ಇಲ್ಲ. ಓಕೆ, ಸೊ ಮಾರಲೈಸು ಅನ್ನಲ್ಲ, ಸೆಕೆಂಡ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಬೆದರಿಕೆಗೆ ಏನಾಗುತ್ತೆ ಇಲ್ಲಿ, ಎಸ್, ನಾವು ಬೆದರಿದ್ರೆ ಅವ್ರು ಏನ್ ಮಾಡ್ತಾರ, ಹಿಂದಕ್ಕೆ ಹೋಗ್ಬಿಡ್ತಾರ, ಅಂದ್ರೆ ಅವ್ರಿಗೆ ಕರೇಜ್ ಕೊಟ್ಟಂಗಾಗಲ್ಲ, ಅದು ಏನಾಗುತ್ತೆ, ಡಿಸ್ಕರೇಜ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬೆದರಿಕೆಗ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಬೆದರಿಕೆ ಡಾಂಟ್ ಇಟ್ ಸಮಾನ ಪದ ಏನಾಗುತ್ತೆ, ಡಿಸ್ಕರೇಜ್ ಇಸ್ ಕರೆಕ್ಟ್. ಇಲ್ಲಿ ಹೋಪ್ಲೆಸ್ನೂ ಆಗಲ್ಲ, ಅಂದ್ರೆ ನಮ್ಗೇನು ಕೈಲಿ ಆಗಲ್ಲ ಅಂತೀವಲ್ಲ, ಅದು ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನ? ಓಕೆ, 14 ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಆಲ್ರೆಡಿ ಏನ್ ಮಾಡಿದಾರ ಅವರು, ಒಂದ್ ಕ್ವಶನ್ ಅನ್ನ ಇಡಿಯಂ ಮೇಲೆ ಕೇಳಿದಾರ. ಇದು ಎರಡನೇ ಕ್ವಶನ್. ಕೊಟ್ಟಿರೋ ನಾನುಡಿಗೆ ಏನ್ ಮಾಡ್ಬೇಕು, ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ನೋಡಿ, ನಾನುಡಿ ಏನ್ ಕೊಟ್ಟಿದಾರ, ಬ್ಯಾಕ್ ಟು ಸ್ಕ್ವೈರ್ ಒನ್. ಏನು, ಬ್ಯಾಕ್ ಟು ಸ್ಕ್ವೈರ್ ಒನ್ ಅಂದ್ರೆ ಏನು? ಸ್ಕ್ವೈರ್ ಮೀನ್ಸ್ ಯು ನೋ ದಟ್, ಚೌಕ. ಓಕೆ, ಸೊ ಇಲ್ಲಿ ಬ್ಯಾಕ್ ಅಂದ್ರೆ ಹಿಂದೆ, ಬ್ಯಾಕ್ ಮೀನ್ಸ್ ಹಿಂದೆ. ಇದು ವರ್ಡ್ ಗೊತ್ತಾಗಿದ್ರೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಬ್ಯಾಕ್ ಟು ಸ್ಕ್ವೈರ್ ಒನ್ ಮೀನ್ಸ್ ಚೌಕ. ಸ್ಕ್ವೈರ್ ಇಟ್ ಮೀನ್ಸ್ ಚೌಕ, ಒಂದ್ ಹೆಜ್ಜೆ ಹಿಂದೆ ಇಡೆ ಅಂತ ಅರ್ಥ. ಓಕೆ, ಇದ್ರ ಅರ್ಥ ಏನಾಗುತ್ತೆ ನೋಡಿ, 4 ಆಪ್ಷನ್ ಅಲ್ಲಿ. ಫಸ್ಟ್ ಬಂದ್ಬಿಟ್ಟು ಟು ಎಸ್ಕೇಪ್, ಅಂದ್ರೆ ಅಲ್ಲಿಂದ ಎಸ್ಕೇಪ್ ಆಗೋದಂತ ಅರ್ಥ. ಟು ಹೋಪ್ ಸಮಥಿಂಗ್ ಹ್ಯಾಪನ್ಸ್ ದ ವೇ ಯು ವಾಂಟ್ ಇಟ್ ಟು. ಓಕೆ, ದ ಹೋಪ್ ಸಮಥಿಂಗ್ ಹ್ಯಾಪನ್ಸ್ ದ ವೇ ಯು ವಾಂಟ್ ಇಟ್ ಟು. ನೆಕ್ಸ್ಟ್ ನೋಡಿ, ಥರ್ಡ್ ಬಂದ್ಬಿಟ್ಟು ಟು ಬಿ ಟ್ರೀಟೆಡ್ ಬ್ಯಾಡ್ಲಿ, ಹ್ಯಾವಿಂಗ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ, ಒಂದ್ ಬ್ಯಾಕ್ ಸ್ಟೆಪ್ ತಗೊಂಡು ಮತ್ತೇನ್ ಮಾಡ್ಬೇಕು, ಈಗೆಲ್ಲ ಈಗ 10 days ಇದೆ ನಿಮ್ಗೂ ಕೂಡ. ಎಸ್, ಸೊ ಒನ್ ಟೈಪ್ ಏನ್ ಮಾಡ್ಬೇಕು, ನೀವು ಒಂದ್ ಬ್ಯಾಕ್ ಸ್ಟೆಪ್ ತಗೋಬೇಕು, ಅಂದ್ರೆ ಎಲ್ಲವನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು ಇವಾಗ. ಓಕೆ, 10 days ಎಕ್ಸಾಮ್ ಇದೆ ಅಲ್ಲ, ಸೊ ನೀವು ಒಂದ್ ಬ್ಯಾಕ್ ಸ್ಟೆಪ್ ಹಿಂದನ್ನ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಅರ್ಥ ಯಾವ್ದಾಗುತ್ತೆ ನೋಡಿ, ಫೋರ್ತ್ ಇಸ್ ಕರೆಕ್ಟ್. ಹ್ಯಾವಿಂಗ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್. ಒಂದ್ ಬ್ಯಾಕ್ ಸ್ಟೆಪ್ ಹಿಂದ್ ತಗೊಳ್ಳಿ, ಅರ್ಥ ಏನು, ಎಲ್ಲ ಮತ್ತೆ ಪುನರಾರಂಭಿಸಿ ಅಂತ ಆಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಇಲ್ಲಿ ಎಸ್ಕೇಪು ಆಗಲ್ಲ, ನೆಕ್ಸ್ಟ್ ಸೆಕೆಂಡು ಆಗಲ್ಲ, ಥರ್ಡು ಆಗಲ್ಲ. ಇಲ್ಲಿ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನ? ಓಕೆ, ನೆಕ್ಸ್ಟ್ 15 ನೋಡಿ.
Select the most appropriate option that can substitute the underlined segment in the given sentence. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಬಟ್ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಸ್ ನಾಟ್ ಹಿಯರ್. ದಟ್ಸ್ ವೈ ಇದಕ್ಕೆ ನಾವೇನ್ ಮಾಡ್ಬೇಕು, ಪರ್ಯಾಯ ರೀಪ್ಲೇಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ನೋಡಿ ಸೆಂಟೆನ್ಸ್ ಏನಿದೆ ಅಂತ. He is in and out in town making plans. Okay, ಇಲ್ಲಿ town it means city. Okay, ಬರ್ಕೊಳ್ಳಿ, ಇದು ಅರ್ಥ ನೋಟ್ ಡೌನ್ ಮಾಡಿ. ಸಿಟಿ ಮೇಕಿಂಗ್ ಪ್ಲಾನ್ಸ್. ಓಕೆ, ಇಲ್ಲಿ ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಹಿ ಈಸ್ ಇನ್ ಅಂದ್ರೆ ಒಳಗೆ. ಓಕೆ, ಔಟ್ ಅಂದ್ರೆ ಹೊರಗೆ. ಎಸ್, ಹೊರಗೆ. ಇಲ್ಲಿ ವಿರುದ್ಧ ಪದ ಸಿಗುತ್ತೆ ನೋಡಿ, ಹೊರಗೆ. ಒಳಗೆ ಹೊರಗೆ ವಿರುದ್ಧ ಪದ ಆಗುತ್ತಾ, ಹಂಗೆ ನೋಡ್ಕೋಬೇಕು. ಒಳಗೆ ಹೊರಗೆ ವಿರುದ್ಧ ಪದನೂ ಆಗುತ್ತೆ. ಓಕೆ, ಒಂದ್ ವರ್ಡ್ ವಿರುದ್ಧ ಪದನೂ ಸಿಕ್ತು. ಹಿ ಈಸ್ ಇನ್ ಅಂಡ್ ಔಟ್ ಇನ್ ಟೌನ್ ಮೇಕಿಂಗ್ ಪ್ಲಾನ್ಸ್. ಅಂದ್ರೆ ಇಲ್ಲಿ ಟೌನ್ ಅಂದ್ರೆ ಸಿಟಿದು ಏನು ಪ್ಲಾನ್ ಯೋಜನೆಗಳನ್ನ ಪ್ಲಾನ್ ಮಾಡ್ತಾ ಇದ್ದಾನ, ಆ ಸಿಟಿನಿಂದ ಅವ ಈಗ ಏನಿದಾನ, ಹೊರಗಿದ್ದಾನ. ಅಂದ್ರೆ ಯಾವ್ದೋ ಒಂದು ಟಾಪಿಕ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಳಗೆ ಅನ್ನಲ್ಲ. ಓಕೆ, ಅಬೌಟ್ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಯಾವ್ದ್ರ ಬಗ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾನ, ಅವ ಎದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾನ, ಟೌನ್ ಸಲುವಾಗಿ ಏನ್ ಮಾಡ್ತಾ ಇದ್ದಾನ, ಪ್ಲಾನ್ ಮಾಡ್ತಾ ಇದ್ದಾನ. ಅದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಯೋಜನೆಗಳನ್ನ ಪ್ಲಾನ್ ಮಾಡ್ತಾ ಇದ್ದಾನ. ಸೊ ಆ ಟೌನ್ಲಿಂದ ಅವ ಈಗ ಏನಿದಾನ, ಹೊರಗಿದ್ದಾನ. ಅದಕ್ಕೋಸ್ಕರ ಅಲ್ಲಿ ಏನಾಗಲ್ಲ, ಇನ್ ಬರಲ್ಲ. ಇನ್ ಅಂದ್ರೆ ಒಳಗೆ ಅಂತ ಆಗುತ್ತೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಇನ್ ಅನ್ನ ಯೂಸ್ ಮಾಡಲ್ಲ. ಅಲ್ಲಿ ಏನಾಗ್ಬೇಕು, ಅಬೌಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಫೋರ್ತ್ ಯಾಕಾಗಲ್ಲ ನೋಡಿ. ಔಟ್ ಅಂಡ್ ಡಿಸೈಡ್ ಅಂದ್ರೆ ಪಕ್ಕ ಅಂತ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ ವಿತ್. ಓಕೆ, ವಿತ್ ಈಗ ಅಲ್ಲಿ ಏನು ಸಂಬಂಧನೇ ಇಲ್ಲ, ಜೊತೆಗೆ ಅಂತ ಆಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಸೆಕೆಂಡ್ ಕೂಡ ಆಗಲ್ಲ. ಫೋರ್ತ್ ನೋಡಿ ಈಸ್ಟ್ ವೆಸ್ಟ್. ಇಲ್ಲಿ ಈಸ್ಟ್ ವೆಸ್ಟ್ ಯಾಕೆ ಬರುತ್ತೆ, ದಿಕ್ಕುಗಳೇ ಬರಲ್ಲ ಇಲ್ಲಿ. ಸೊ ಇದಕ್ಕೇನು ಸಂಬಂಧನೇ ಇಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ಔಟ್ ಅಂಡ್ ಅಬೌಟ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನ. ಓಕೆ, 1 to 15 ವರೆಗೂ ಏನೇನ್ ಬಂತು ನೋಡೋಣ. ಓಕೆ ನೋಡಿ, ಫಸ್ಟ್ ಕ್ವಶನ್ 15 ಎದ್ರ ಮೇಲೆ ಇತ್ತು, ಸಬ್ಸ್ಟಿಟ್ಯೂಟ್ ಮೇಲೆ ಒಂದು ಕ್ವಶನ್ ಇದೆ. ಎಸ್, 1 ಕ್ವಶನ್. ನೆಕ್ಸ್ಟ್ ನೋಡಿ ಇಡಿಯಂ ಮೇಲೆ 1 ಕ್ವಶನ್ ಬಂದಿದೆ. ನೆಕ್ಸ್ಟ್ 13 ಕ್ವಶನ್ ಎದ್ರ ಮೇಲಿದೆ, ಸಿನೋನಿಮ್ ಮೇಲೆ 1. ನೆಕ್ಸ್ಟ್ ಇಡಿಯಂ ಮತ್ತೆ ಸೆಕೆಂಡ್ ಕ್ವಶನ್, ಆಲ್ರೆಡಿ 1 ಕ್ವಶನ್ ಬಂದಿತ್ತು, ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇದೆ, ಇನ್ಕರೆಕ್ಟ್ಲಿ 2 ಕ್ವಶನ್ ಇನ್ಕರೆಕ್ಟ್ಲಿ ಮೇಲೆ ಇದೆ. ನೆಕ್ಸ್ಟ್ ಮತ್ತೇನಿದೆ, ಮತ್ತೆ ಇದು ಸಬ್ಸ್ಟಿಟ್ಯೂಟ್ ಮೇಲೆ ಬಂದಿದೆ ನೋಡಿ, ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮೇಲೆ 1 ಆಯ್ತಾ, ಇದು 2. ನೆಕ್ಸ್ಟ್ 8th ಕ್ವಶನ್ ಎರರ್ ಸ್ಪಾಟಿಂಗ್ ಮೇಲೆ ಬಂದಿದೆ. ನೆಕ್ಸ್ಟ್ 7th ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಇದೆ 1 ಕ್ವಶನ್. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಆಲ್ರೆಡಿ 2 ಕ್ವಶನ್ ಆಯ್ತು, ಇದು 3ನೇ ಕ್ವಶನ್. 5th ಕ್ವಶನ್ ನೋಡಿ ಆಂಟೋನಿ ಮೇಲೆ ಇದೆ. ನೆಕ್ಸ್ಟ್ ಇದನ್ನು ಆಂಟೋನಿ ಮೇಲೆ ಇದೆ. ಮತ್ ಸೆಕೆಂಡ್ ಕ್ವಶನ್ ಆಂಟೋನಿ ಮೇಲೆ ಇದೆ. ಫಸ್ಟ್ ಕ್ವಶನ್ ಸಿನೋನಿಮ್ ಮೇಲೆ ಇದೆ. ಓಕೆ, ಇಲ್ಲಿ ಸಿನೋನಿಮ್ ಮೇಲೆ ಎಷ್ಟು ಕ್ವಶನ್ಸ್ ಆಯ್ತು, ಇಲ್ಲಿ ಸಿನೋನಿಮ್ ಮೇಲೆ ಎಷ್ಟಾಯ್ತು, ಸಿನೋನಿಮ್ ಮೇಲೆ ಐ ಥಿಂಕ್ 3 or 4 ಆಗಿದೆ. ಆಂಟೋನಿಮ್ಸ್ ಮೇಲೆ ಕೂಡ 5 ಆಗಿದೆ. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ 3 ಕ್ವಶನ್ ಆಗಿದೆ. ಎಸ್, ನೆಕ್ಸ್ಟ್ ಎರರ್ ಸ್ಪಾಟಿಂಗ್ ಮೇಲೆ 1 ಕ್ವಶನ್ ಇದೆ. ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಇದಾವ. ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ 2 ಕ್ವಶನ್ಸ್ ಇದಾವೆ ಅನ್ಕೋತೀನಿ. ಓಕೆ, 5. ಇಲ್ಲಿ ನೋಡಿ ನಾವು ಎದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಆಂಟೋನಿಮ್ ಮತ್ತೆ ಸಿನೋನಿಮ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಬಿಕಾಸ್ 3, 4, 5 ಕ್ವಶನ್ಸ್ ಅಂದ್ರೆ ಅಲ್ಲೇ ನಮ್ಗೆ ಆರಾಮ್ 18 ಮಾರ್ಕ್ಸ್ ಆಲ್ಮೋಸ್ಟ್ ಬರುತ್ತೆ. ಈ ರೀತಿ ಇದ್ರ ಮೇಲೆ ಸಿನೋನಿಮ್ ಮತ್ತೆ ಆಂಟೋನಿಮ್ ಮೇಲೆ 3, 4, 5 ಕ್ವಶನ್ಸ್ ಅಷ್ಟು ಕೇಳಿದ್ರೆ ನಮ್ಗೆ ಇಲ್ಲೇ ಏನಾಗುತ್ತೆ, ಕವರ್ ಆಗುತ್ತೆ. ಸೊ ನಾವು ಜಾಸ್ತಿ ಎಲ್ಲಿ ಫೋಕಸ್ ಮಾಡ್ಬೇಕು, ಜಸ್ಟ್ ಸಿನೋನಿಮ್ ಆಂಟೋನಿಮ್ ಮತ್ತೆ ಸಬ್ಸ್ಟಿಟ್ಯೂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಆರಾಮಿ ಇಂಗ್ಲಿಷ್ ಪೇಪರ್ ಅನ್ನ ಪಾಸ್ ಮಾಡ್ಬೋದು. ಓಕೆ, ಅಟ್ ಲೀಸ್ಟ್ ಏನು ಬರಲ್ಲ ಅಂತ ಹೇಳಿನೂ ನಾವು ಜಸ್ಟ್ ಅದು ಕ್ವಶನ್ ಪೇಪರ್ ನೋಡಿ ನಮ್ಗೆ ವರ್ಡ್ಸ್ ಗೊತ್ತಿದ್ರು ಕೂಡ ನಾವ್ ಏನಾಗ್ಬೋದು, ಇಲ್ಲಿ ಪಾಸ್ ಆಗ್ಬೋದು. ಅಷ್ಟು ಸಿಂಪಲ್ ಈಸಿ ಕ್ವಶನ್ ಪೇಪರ್ ಇದೆ. ಓಕೆ, ಸೊ ಜಾಸ್ತಿ ಎಲ್ಲಿ ಫೋಕಸ್ ಮಾಡಬೇಕು, ಸಿನೋನಿಮ್ ಆಂಟೋನಿಮ್ ಮತ್ತೆ ಸಬ್ಸ್ಟಿಟ್ಯೂಟ್ ಮೇಲೆ ಜಸ್ಟ್ ಇಷ್ಟು ಫೋಕಸ್ ಮಾಡಿದ್ರೆ ಸಾಕು. ಅಲ್ಲಿ ಸಬ್ಸ್ಟಿಟ್ಯೂಟ್ ಬರ್ಲಿಲ್ಲ ಅಂದ್ರೆ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಎಸ್, ಸೊ ಜಸ್ಟ್ ಸ್ಪೆಲ್ಲಿಂಗ್ ನೋಡ್ಕೋಬೇಕಷ್ಟೇ. ನಮ್ ಸ್ಪೆಲ್ಲಿಂಗ್ ಗೊತ್ತಿರ್ತದೆ ಆಲ್ಮೋಸ್ಟ್.
ಸೊ ಅಲ್ಲಿ ಬರ್ಲಿಲ್ಲ ಅಂದ್ರೆ ಇಲ್ಲಿ ಮಾಡಿದ್ರು ಕೂಡ ಆರಾಮಾಗಿ ನಾವು ಪಾಸ್ ಆಗ್ಬೋದು. ಎಸ್, ಸೊ ಟೋಟಲಿ ಇಷ್ಟು 1 to 15 ವರೆಗೂ ಇಷ್ಟೆಲ್ಲ ಕಲ್ತೀವಿ. ಆಫ್ಟರ್ 15 ಏನಿರುತ್ತೆ? ಆಫ್ಟರ್ 15 ಏನಿರುತ್ತೆ? ಪ್ಯಾಸೇಜ್ ಇರುತ್ತೆ. ಎಸ್, ಓಕೆ. ಅಲ್ಲಿ ಸಿನೋನಿಮ್, ಆಂಟೋನಿಮ್ ಮತ್ತೆ ಇನ್ಕರೆಕ್ಟ್ ಮೇಲೆ ಸ್ಕೋರ್ ಮಾಡ್ಬೋದು. ಅದು ಬಿಟ್ರೆ 10 ಪ್ಯಾಸೇಜ್ 10 ಮಾರ್ಕ್ಸ್ ಇದ್ರ ಮೇಲೆ ಇರುತ್ತೆ. ಅಲ್ಲೊಂದ್ 2 ಕರೆಕ್ಟ್ ಹಾಕಿದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಎಸ್, ಆಲ್ಮೋಸ್ಟ್ ಪಾಸ್ ಆಗ್ಬೋದು, ಈಸಿಯಾಗಿ ಪಾಸ್ ಆಗ್ಬೋದು ಈ ಕ್ವಶನ್ ಪೇಪರ್ ಅನ್ನ. ಎಸ್, ಸೊ ಇಲ್ಲಿ ಏನ್ ಮಾಡಿರ್ತಾರೆ ಆಫ್ಟರ್ ವರ್ಡ್ಸ್ ಈ 1 to 15 ಆದ ಬಳಿಕ ಏನಿರುತ್ತೆ 16, 17, 18, 19, 20 ಏನಿರುತ್ತೆ ಪ್ಯಾಸೇಜ್ ಇರುತ್ತೆ. ಅಲ್ಲೇನ್ ಮಾಡಿರ್ತಾರ ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ಸ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಬ್ಲಾಂಕಿಗೆ ಹೊಂದುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ನೋಡಿ. ಐಸೋಲೇಷನ್ ಅಂಡ್ ಲೋನ್ಲಿನೆಸ್ ಡ್ಯಾಶ್ ಬೈ ದ COVID-19 ಪ್ಯಾಂಡಮಿಕ್. ಓಕೆ, ಇಲ್ಲಿ ಪ್ರತಿ ಸತ ಈಗ ಆಲ್ರೆಡಿ COVID-19 ಮೇಲೆ ಒಂದು ಪ್ಯಾಸೇಜ್ ಬಂದಿತ್ತು. ಇದು ಸೆಕೆಂಡ್ ಟೈಮ್ COVID-19 ಮೇಲೆ ಕೇಳ್ತಾ ಇರೋದು. ಓಕೆ, ಕರೆಂಟ್ ಸಿಚುವೇಶನ್, ಈಗ ಏನೇನ್ ಕರೆಂಟ್ ಸಿಚುವೇಶನ್ ನಡೀತಾ ಇದೆ ಅದ್ರ ಮೇಲೆ ಕೇಳ್ಬೋದು ಅವ್ರು. ಓಕೆ, ಈ ಎನ್ವಿರಾನ್ಮೆಂಟಲ್ ಆಗಿರ್ಬೋದು, ರಾಮ ಮಂದಿರ್ ಇರ್ಬೋದು, ಈಗ ಏನ್ ಕರೆಂಟ್ ಸಿಚುವೇಶನ್ ಇರ್ತದೆ ಅದ್ರ ಮೇಲೆ ಕ್ವಶನ್ ಅನ್ನ ಅವರು ಕೇಳ್ಬೋದು. ಎಸ್, ಸೊ ಇಲ್ಲಿ ಕೂಡ ಏನ್ ಮಾಡಿದಾರ COVID-19 ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನಡೀತಾ ಇದೆ ಪ್ಯಾಸೇಜ್. ಓಕೆ, ಸೊ COVID-19 ಮೇಲೆ ಕೇಳಿದಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಅದ್ರ ಮೇಲೆ ಕ್ವಶನ್ ಬರುತ್ತೆ. ಓಕೆ, ನೋಡಿ, ಐಸೋಲೇಷನ್ ಅಂಡ್ ಲೋನ್ಲಿನೆಸ್ ಡ್ಯಾಶ್ ಬೈ ದ COVID-19 pandemic and lockdown policies negatively dash the mental health of the public throughout the entire globe. This results in an increase in emotional dash of hopelessness and extreme anxiety, which are dashed by variations in emotional responses and style of living. So nodi, isolation and loneliness dash by the COVID-19. ಅಲ್ಲಿ ಬೈ ಬಂದಿದೆ ಅಂದ್ರೆ ಅಲ್ಲಿ ಏನಾಗಿದೆ, ಏನೋ ಉಂಟಾಗಿದೆ ಅಂತಾನೆ ಅರ್ಥ. ಎಸ್, ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಬ್ಯೂಲ್ಟ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಕನ್ಸ್ಟ್ರಕ್ಟೆಡ್ ಇದೆ, ಥರ್ಡ್ ಬಂದ್ಬಿಟ್ಟು ಕಾಸ್ಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಪ್ರಿಪೇರ್ಡ್ ಇದೆ. ಇದು ಆಲ್ರೆಡಿ ಒಂದ್ ನೆನ್ಪಿಟ್ಕೋಬೇಕು, ಬ್ಯೂಲ್ಟ್ ಆಗಲ್ಲ. ಓಕೆ, ಅಲ್ಲಿ ಕನ್ಸ್ಟ್ರಕ್ಟೆಡ್ ಆಗಲ್ಲ, ಏನ್ ಕನ್ಸ್ಟ್ರಕ್ಟ್ ನಿರ್ಮಾಣ ಮಾಡೋದಂತಾಗುತ್ತೆ. ಸೊ ಇಲ್ಲಿ ಸೆಕೆಂಡು ಆಗಲ್ಲ. ಅಂಡ್ ಪ್ರಿಪೇರ್ಡ್ ಅಂದ್ರೆ ಪ್ರಿಪೇರ್ ಮಾಡೋದಂತ. ಎಸ್, ಸೊ ಇಲ್ಲೂ ಫೋರ್ತ್, ಇಲ್ಲಿ ಯಾವ್ದು ಸಂಬಂಧನೇ ಇಲ್ಲ. ಸೊ ಇಲ್ಲಿ ಯಾವ್ದು ಆಗುತ್ತೆ? ಥರ್ಡ್. ಕಾಸ್ ಆಗ್ಬೋದಿತ್ತು, ಅಲ್ಲಿ ಕಾಸ್ಡ್ ಯಾಕಾಗಿದೆ? ಬಿಕಾಸ್ ಆಫ್ ಅದು COVID-19 ಆಲ್ರೆಡಿ 2020 ನಲ್ಲಿ ಬಂದಿದೆ ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಎಸ್, ಅದಕ್ಕೋಸ್ಕರ ಇಡಿ ಫಾರ್ಮ್ ಬಂದಿದೆ, ಕಾಸ್ಡ್ ಆಗುತ್ತೆ. ಅದು ಕಾಸ್ಡ್ ಬೈ ದ COVID-19 ಪ್ಯಾಂಡಮಿಕ್ ಅಂತ ಆಗುತ್ತೆ. ಸೊ ನೋಡಿ, ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ COVID-19 ಬಂದಾಗ, ಓಕೆ, COVID-19 ಬಂದಾಗ ಸಮ್ ಪಾಲಿಸೀಸ್ ತರ್ತಾರೆ. ಎಸ್, ಎಲ್ಲರಿಗೂ ಪ್ರೊಟೆಕ್ಷನ್ ಸಿಗ್ಲಿ ಅಂತ ಪಾಲಿಸೀಸ್ ಏನು ತಂದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಲೋನ್ಲಿನೆಸ್ ಮತ್ತೆ ಐಸೋಲೇಟ್ ಆಗ್ಬಿಡ್ತೀವಿ ನಾವು. ಓಕೆ, ಒಂಟಿತನ ಆಗ್ಬಿಡ್ತೀವಿ, ಐಸೋಲೇಟ್ ಆಗ್ಬಿಡ್ತೀವಿ. ಓಕೆ, ಅದನ್ನ ಹೇಳಿದಾರೆ. ಸೊ ಐಸೋಲೇಷನ್ ಅಂಡ್ ಲೋನ್ಲಿನೆಸ್ caused by the COVID-19 pandemic and lockdown policies negatively dash the mental health of the public throughout the entire globe. ಓಕೆ, ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಶೋನ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಡಿಡ್ ಇದೆ, ಥರ್ಡ್ ಬಂದ್ಬಿಟ್ಟು ಫಾರ್ಮ್ಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಇಂಪ್ಯಾಕ್ಟೆಡ್ ಇದೆ. ಓಕೆ, ಇಲ್ಲಿ ಒಂದ್ ನೆನ್ಪಿಟ್ಕೋಬೇಕು, ನೆಗೆಟಿವ್ ಬರ್ಲಿ ಪಾಸಿಟಿವ್ ಬರ್ಲಿ ಎರಡೇ ಇಂಪ್ಯಾಕ್ಟ್ ಇರ್ತದೆ. ಸೊ ಅಲ್ಲಿ ನೆಗೆಟಿವ್ ಇದೆನಾ, ಸೊ ಅಲ್ಲಿ ಇಂಪ್ಯಾಕ್ಟೆಡ್ ಇಸ್ ಕರೆಕ್ಟ್. ಇಂಪ್ಯಾಕ್ಟೆಡ್ ಫಸ್ಟ್ ಏನಿತ್ತು, ಕಾಸ್ಡ್ ಇತ್ತ, ಕಾಸ್ಡ್, ಇಂಪ್ಯಾಕ್ಟೆಡ್. ಓಕೆ, ಇಲ್ಲಿ COVID-19 ಬಂದಾಗ ಸಮ್ ಪಾಲಿಸೀಸ್ ತರೋದ್ರಿಂದ ನಾವು ಒಂಟಿ ಆಗ್ಬಿಟ್ಟಿವಿ. ಇದ್ರಲಿಂದ ಏನ್ ಇಂಪ್ಯಾಕ್ಟ್ ಆಯ್ತು ಅಂತ ಕೇಳಿದಾರೆ. ಎಸ್, ಇಂಪ್ಯಾಕ್ಟ್ ಏನಾಯ್ತು ಅಂದ್ರೆ ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ಲಿ ಅಂದ್ರೆ ನಕಾರಾತ್ಮಕ ಪರಿಣಾಮ ಬೀರುತ್ತಾ ಹೋಯ್ತು. ಓಕೆ, ಅದಕ್ಕೋಸ್ಕರ ಇಂಪ್ಯಾಕ್ಟೆಡ್ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ದೀಸ್ ರಿಸಲ್ಟ್ ಇನ್ ಆನ್ ಇನ್ಕ್ರೀಸ್ ಇನ್ ಎಮೋಷನಲ್ ಡ್ಯಾಶ್ ಆಫ್ ಹೋಪ್ಲೆಸ್ನೆಸ್ ಅಂಡ್ ಎಕ್ಸ್ಟ್ರೀಮ್ ಎಂಗ್ಸೈಟಿ. ಓಕೆ, ನೆಕ್ಸ್ಟ್ ಥರ್ಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಎಂಗ್ಸೈಟಿ, ಥರ್ಡ್ ಬಂದ್ಬಿಟ್ಟು ಡೆತ್ ಇದೆ, ಫೋರ್ತ್ ಬಂದ್ಬಿಟ್ಟು ಸ್ಟೇಟ್ ಇದೆ.
ಓಕೆ, ಇಲ್ಲಿ ಎಂಗ್ಸೈಟಿ ಮೀನ್ಸ್ ಆತಂಕ. ಓಕೆ, ಸ್ಟ್ರೆಸ್ ನೀವು ನೋದೋ ಒತ್ತಡ, ಡೆತ್ ಗೊತ್ತಿದೆ, ಸ್ಟೇಟ್ ಗೊತ್ತಿದೆ. ಸೊ ಇಲ್ಲಿ ಆಪ್ಷನ್ ಆಗುತ್ತೆ. ಇದು ಎಲ್ಲ ಮಾಡೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ನಕಾರಾತ್ಮಕ ಪರಿಣಾಮ ಬೀರುತ್ತಾ? ಓಕೆ, ಕಾಸ್ಡ್ ಮತ್ತೆ ಇಲ್ಲಿ ಏನಿತ್ತು ಇಂಪ್ಯಾಕ್ಟೆಡ್ ಇತ್ತಾ? ಓಕೆ, ಇಂಪ್ಯಾಕ್ಟೆಡ್. ಇಲ್ಲಿ ಯಾವ್ದು ಬರುತ್ತೆ? ಹಿಂಗ್ ಮಾಡೋದ್ರಿಂದ ಏನಾಯ್ತು, ಭಾವನಾತ್ಮಕ ಜೀವಿ ಅಲ್ಲಿ ಭಾವನಾತ್ಮಕಗಳು ಏನಾಯ್ತು, ಭಾವನಾತ್ಮಕದ ಮೇಲೆ ಪರಿಣಾಮ ಬೀರೋಕ್ ಚಾಲು ಆಯ್ತು. ಅವು ಭಾವನಾತ್ಮಕ ಎಮೋಷನಲಿ ನಾವ್ ಏನಾಯ್ತು ಅಂತಂದ್ರೆ ಇನ್ಕ್ರೀಸಸ್ ಆಯ್ತು. ಓಕೆ, ಅದ್ರ ರಿಸಲ್ಟ್ ಏನಾಯ್ತು ಅಂದ್ರೆ ಇನ್ ಆನ್ ಇನ್ಕ್ರೀಸಸ್ ಇನ್ ಎಮೋಷನಲ್ ಸ್ಟ್ರೆಸ್, ಒತ್ತಡ ಜಾಸ್ತಿ ಆಯ್ತು. ಏನಾಯ್ತು? ಒತ್ತಡ, ಸ್ಟ್ರೆಸ್ ಏನಾಯ್ತು? ಜಾಸ್ತಿ ಆಯ್ತು. ಅದಕ್ಕೋಸ್ಕರ ಸ್ಟ್ರೆಸ್ ಇಸ್ ಅ ಕರೆಕ್ಟ್. ಡ್ಯಾಶ್ ಆಫ್ ಹೋಪ್ಲೆಸ್ನೆಸ್. ಸೊ ಫೋರ್ತ್ ಬ್ಲೈಂಡ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಫಸ್ಟ್ ಒನ್ ಇಸ್ ಫೀಲಿಂಗ್ಸ್, ನೋಷನ್, ಐಡಿಯಾ, ಕಾನ್ಸೆಪ್ಟ್. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ? ಯಾವ್ದಾಗುತ್ತೆ? ಇದ್ರ ರಿಸಲ್ಟ್ ಏನಾಯ್ತು? ಸ್ಟ್ರೆಸ್ ಆಯ್ತಾ, ಒತ್ತಡ ಹೆಚ್ಚಿಗಾಯ್ತು. ಮತ್ತೇನಾಯ್ತು? ಹೋಪ್ಲೆಸ್ ಕಳ್ಕೊಂಡ್ ಬಿಟ್ಟೇವಿ ನಾವು. ಫೀಲಿಂಗ್ಸ್ ಏನಾಯ್ತು? ಹೋಪ್ಲೆಸ್ ಆಗ್ಬಿಡ್ತು. ನಮ್ ಫೀಲಿಂಗ್ಸ್ ಏನಾಯ್ತು? ಹೋಪ್ಲೆಸ್ ಆಗ್ಬಿಡ್ತು. ಇಲ್ಲಿ ಫೀಲಿಂಗ್, ಸ್ಟ್ರೆಸ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ಯಾಕ್ಟೆಡ್ ಅಂಡ್ ಕಾಸ್ಟ್. ಓಕೆ, COVID-19 ಉಂಟಾಗೋದ್ರಿಂದ ಏನಾಯ್ತು? ಪಾಲಿಸೀಸ್ ನೀತಿ ತರೋದ್ರಿಂದ ನಾವು ಲೋನ್ಲಿನೆಸ್ ಆದೇವಿ, ಐಸೋಲೇಟ್ ಆದೇವಿ. ಇದರಿಂದ ಮಾನಸಿಕ ಒತ್ತಡದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತು. ಮತ್ತೆ ಅದ್ರ ರಿಸಲ್ಟ್ ನಿಂದ ಏನಾಯ್ತು? ಎಮೋಷನಲಿ ಸ್ಟ್ರೆಸ್ ಜಾಸ್ತಿ ಆಯ್ತು, ಫೀಲಿಂಗ್ಸ್ ಎಲ್ಲ ಹೋಪ್ಲೆಸ್ ಆಯ್ತು. ನೆಕ್ಸ್ಟ್ ನೋಡಿ, ಏನಾಯ್ತು, ಏನಾಗಲ್ಲ ಅಂತ ಹೇಳಿ ಎಂಗ್ಸೈಟಿ ಮೀನ್ಸ್ ಆತಂಕ ಶುರು ಆಯ್ತು. ವಿಚ್ ಆರ್ ಡ್ಯಾಶ್ ಬೈ ವೇರಿಯೇಷನ್ಸ್ ಇನ್ ಎಮೋಷನಲ್ ರೆಸ್ಪಾನ್ಸ್ ಅಂಡ್ ಸ್ಟೈಲ್ ಆಫ್ ಲಿವಿಂಗ್. ಸೊ ಫಿಫ್ತ್ ಬ್ಲ್ಯಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ? ಫಸ್ಟ್ ಬಂದ್ಬಿಟ್ಟು ಅಕಂಪನಿಡ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸರ್ವ್ಡ್ ಇದೆ, ಥರ್ಡ್ ಬಂದ್ಬಿಟ್ಟು ಗಾರ್ಡೆಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಸರೌಂಡೆಡ್ ಇದೆ. ಎಸ್, ಸೊ ಇಲ್ಲಿ ಏನಿತ್ತು? ಕಾಸ್ಡ್ ಇತ್ತು, ಕಾಸ್ಡ್, impacted, next stress and feelings. ಇಲ್ಲೇನಾಗುತ್ತೆ? ಅಕಂಪನಿಡ್. ಯಾಕೆ ಅಂತಂದ್ರೆ ಆರ್ ಅಕಂಪನಿಡ್ ಬೈ ವೇರಿಯೇಷನ್ಸ್ ಇನ್ ಎಮೋಷನಲ್ ರೆಸ್ಪಾನ್ಸಸ್ ಅಂಡ್ ಸ್ಟೈಲ್ ಆಫ್ ಲಿವಿಂಗ್. ನಮ್ದು ಸ್ಟೈಲ್ ಆಫ್ ಲಿವಿಂಗ್ ಏನಿದೆ ಅದು ವೇರಿಯೇಷನ್ಸ್ ಆಯ್ತು. ಓಕೆ, ಎಲ್ಲರೂ ಮನೆಗಿರ್ರಿ ಅಂದಾಗ ಆಗ ಏನಾಗುತ್ತೆ? ನಮ್ ಸ್ಟೈಲ್ ಆಫ್ ಲಿವಿಂಗ್ ಚೇಂಜಸ್ ಆಗ್ತದೆ. ಓಕೆ, ಅದ್ರ ಮೇಲೆಲ್ಲ ಏನಾಗುತ್ತೆ? ಪರಿಣಾಮ ಬೀರ್ತದ. ಎಮೋಷನಲಿ ನಾವ್ ಏನಾಗ್ತೀವಿ? ಸ್ಟ್ರೆಸ್ ಆಗ್ತೀವಿ. ಸೊ ಎಲ್ಲ ಒಂದಕ್ಕೊಂದ್ ಜೊತೆಗೆ ಏನಾಯ್ತು? ಅದು ಒಂದಕ್ಕೊಂದು ಸೇರಿ ಏನಾಯ್ತು? ಬಹಳಷ್ಟು ಮಾನಸಿಕವಾದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ಜೊತೆಗೆ ಅಕಂಪನಿಡ್ ಬೈ ವೇರಿಯೇಷನ್ಸ್ ಇನ್ ಎಮೋಷನಲ್ ರೆಸ್ಪಾನ್ಸಸ್. ಓಕೆ, ಎಮೋಷನಲ್ ಭಾವನಾತ್ಮಕ ಪ್ರತಿಕ್ರಿಯೆಗಳು ಅಂಡ್ ಸ್ಟೈಲ್ ಆಫ್ ಲಿವಿಂಗ್ ಏನಾಯ್ತು? ನಮ್ದು ಚೇಂಜಸ್ ಆಯ್ತು, ವೇರಿಯೇಷನ್ಸ್ ಆಯ್ತು. ಅದಕ್ಕೋಸ್ಕರ ಅಕಂಪನಿಡ್ ಇಸ್ ಕರೆಕ್ಟ್. ಓಕೆ, ಫಸ್ಟ್ ಬಂದ್ಬಿಟ್ಟು ಕಾಸ್ ಆಯ್ತು. ಕಾಸ್ ಆದಾಗ ಮೆಂಟಲಿ ನಮ್ಮಲ್ಲಿ ಎಫೆಕ್ಟ್ ಬಿತ್ತು. ಆಮೇಲೆ ಏನಾಯ್ತು? ಅದ್ರ ರಿಸಲ್ಟ್ಸ್ಗಳು ಸ್ಟ್ರೆಸ್ ಅನ್ನ ಕೊಡ್ತು, ಮತ್ತೆ ಫೀಲಿಂಗ್ಸ್ ಎಲ್ಲ ಹೋಪ್ಲೆಸ್ ಆಯ್ತು, ಆತಂಕ ಶುರು ಆಯ್ತು, ಮತ್ತೆ ನಮ್ ಸ್ಟೈಲ್ ಆಫ್ ಲಿವಿಂಗ್ ಅಲ್ಲಿ ಚೇಂಜಸ್ ಆಯ್ತು. ಇಷ್ಟೇ ಟೋಟಲ್. ಇದು ಪ್ಯಾಸೇಜ್ ಏನ್ ಮಾಡಿದಾರ? COVID-19 ಮೇಲೆ ಕೇಳಿದಾರೆ. ಓಕೆ, ಸೊ ಅಲ್ಲಿ ಸಿನೋನಿಮ್ಸ್ ಜಸ್ಟ್ ಬರಕ್ಕಾಗಲ್ಲ ಅಂದವ್ರಿಗೆ ಇಷ್ಟೆಲ್ಲ ಈಸಿ ಇದೆ. ಓಕೆ, ಇನ್ನೆಲ್ಲ ಗೊತ್ತಿದ್ದವ್ರು ಫುಲ್ ಔಟ್ ಆಫ್ ಔಟ್ ತಗೋಬಹುದು. ಅಷ್ಟೇ ಈಸಿ ಇದೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನಾ? ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.